ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿದುಬಿಡುತ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ಸಾಗರದವರು, ದೂರದ ಸಾಗರ, ಶಿವಮೊಗ್ಗ ಜಿಲ್ಲೆಯ ಸಾಗರದವರು. ಕವಿಗಳು, ಸಾಹಿತಿಗಳು, ಅದೇ ರೀತಿ ನಾಟಕಕಾರರು, ನಟರು, ನಿರ್ದೇಶಕರು ಆಗಿರ್ತಕ್ಕಂಥ ಗಜಾನನ ಶರ್ಮಾ ಅವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ತಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ಬರಹಗಾರರು, ಅದೇ ರೀತಿ ಇಂಜಿನಿಯರ್, ತಾವು ಇಂಜಿನಿಯರ್ ವೃತ್ತಿಯಲ್ಲಿದ್ದವರು, ಭಾಳಷ್ಟು ಶಿಸ್ತು ಎಲ್ಲ ರೂಢಿಸಿಕೊಂಡವರು. ಅದೇ ರೀತಿ ನಿಮ್ಮ ಸಂಸ್ಥೆಯಲ್ಲೂ ಕೂಡ ನೀವು ಕೆಲಸ ಮಾಡುವಲ್ಲಿ ಕೂಡ ಬಹಳ ಗೌರವವನ್ನು ಹೊಂದಿ ಅದೇ ರೀತಿ ಶಿಸ್ತುಬದ್ಧವಾಗಿ ಕೆಲಸ ಮಾಡಿದವರು ನಿಮ್ಮ ಸರ್ವಿಸ್ನಲ್ಲಿ. ಹಾಗೆ ನೀವು ಅನುವಾದಕಾರರು, ಆತ್ಮಕಥನವನ್ನು ಬರೆಯುವಂಥವರು. ಬಹಳಷ್ಟು ನಿಮ್ಮೊಂದಿಗೆ ಮಾತಾಡಲಿಕ್ಕಿದೆ ಸರ್. ಅಂದರೆ ಭಾಳಷ್ಟು ನಿಮ್ಮ ಬಗ್ಗೆ ತಿಳಿಯುವ ಕುತೂಹಲ ನಮಗಿದೆ, ನಮ್ಮ ವೀಕ್ಷಕರಿಗಿದೆ. ಹಾಗೆ ನಿಮ್ಮ ಈ ಜೀವನ ಪಯಣವನ್ನು, ಕಲಾ ಪಯಣವನ್ನು ನಾವು ನಿಮ್ಮ ಬಾಲ್ಯ ಜೀವನ, ನಿಮ್ಮ ತಂದೆ ತಾಯಿಯವರಿಂದ ಶುರು ಮಾಡೋಣ ಸರ್. ನಿಮ್ಮ ತಂದೆ ತಾಯಿಯವರು, ನಿಮ್ಮ ಹುಟ್ಟೂರು, ನಿಮ್ಮ ಶಾಲಾ ಜೀವನ, ಬಾಲ್ಯ ಜೀವನದ ಬಗ್ಗೆ ಒಂದೆರಡು ಮಾತು ಸರ್. ನಾನು ರಾಜೇಶ್ ತಾವೇ ಹೇಳಿದಾಗೆ ಸಾಗರ ತಾಲೂಕಿನ ತಲಕಳಲ್ಲಿ ಹಿನ್ನೀರು, ಶರಾವತಿ ಪ್ರದೇಶದಲ್ಲಿರುವ ಹಿನ್ನೀರು. ನಮ್ಮ ತಂದೆ ರಾಮಯ್ಯ ಅಂತ, ನಮ್ಮ ತಾಯಿ ಜಾನಕಿ. ಅವರು ನನ್ನ ತಾಯಿ ನಾನು 1 ವರ್ಷದ ಮಗು ಇದ್ದಾಗಲೇ ತೀರೋರು. ನಂತರ ನನ್ನ ಚಿಕ್ಕಮ್ಮ ಇದ್ದಾರೆ. ನಮ್ಮ ತಂದೆನೂ ತೀರೋಗಿ ಈಗ 1 ವರ್ಷ ಆಯ್ತು. ನಾನು ಓದಿದ್ದು ಬಾಲ್ಯದ ಶಾಲೆ 2 ವರ್ಷ ಓದ್ಲೇ ಇಲ್ಲ. ಸೇರ್ಬೇಕಾಯ್ತು. ನಮ್ಮಲ್ಲಿ ಶಾಲೆ ಇರಲಿಲ್ಲ. ಆಮೇಲೆ ಸಾಗರದಲ್ಲಿ ಯಾಕ ಮನೆಯಲ್ಲಿ ಸ್ಕೂಲ್ ಓದಿದೆ. ಆಮೇಲೆ ಯೋಗದಲ್ಲಿ ಹೈಸ್ಕೂಲ್ ಓದಿದೆ. PUC ಯೋಗದಲ್ಲಿ ಓದಿದೆ. ಆಮೇಲೆ ಇಂಜಿನಿಯರಿಂಗ್ ದಾವಣಗೆರೆ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿದೆ. ಅದ್ರ ನಂತರ KE ಸೇರಿ ಎಜುಕೇಶನ್ ಹೋಗಿ ಮೈಸೂರಲ್ಲಿ NIE ನಲ್ಲಿ MTech. ಆಮೇಲೆ ಕನ್ನಡ ಯೂನಿವರ್ಸಿಟಿನಲ್ಲಿ ಕನ್ನಡ MA ಮಾಡಿದೆ. ಆಮೇಲೆ ಕನ್ನಡ ಯೂನಿವರ್ಸಿಟಿ ಹಂಪಿ, ಅದರಿಂದ ಕನ್ನಡದಲ್ಲಿ ಮಕ್ಕಳ ನಾಟಕಗಳು ಮತ್ತು ರಂಗಭೂಮಿಯನ್ನು. ಹೌದು ಸರ್, ಅದು ನಾನು ಕೇಳಬೇಕಂತಿದ್ದೆ ಸರ್. ಅಂದರೆ ನಿಮಗೆ ಈ ಸಾಹಿತ್ಯ ಆಸಕ್ತಿ, ಅಂದರೆ ನೀವು ವೃತ್ತಿಯಲ್ಲಿ ನೀವು ಇಂಜಿನಿಯರ್ ಆಗಿದ್ದವರು. ಅಂದರೆ ಭಾಳಷ್ಟು ಉತ್ತಮ ವಿದ್ಯಾಭ್ಯಾಸವನ್ನು ಹೊಂದಿದವರು ತಾವು. ಭಾಳಷ್ಟು ಸಾಧನೆ ಮಾಡಿದಿರಿ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ. ಹಾಗೆ ನಿಮ್ಮ ಅಂದರೆ ಬಾಲ್ಯ ಜೀವನ, ತಂದೆ ತಾಯಿಯವರ ಬಗ್ಗೆ ತಿಳಿಸಿರಿ. ನಿಮ್ಮ ಸಾಹಿತ್ಯ ಆಸಕ್ತಿ, ನಿಮ್ಮ ಬಾಲ್ಯದಲ್ಲೇ ಸಾಹಿತ್ಯ ಆಸಕ್ತಿ ಇತ್ತ ಸರ್? ಬಾಲ್ಯದಲ್ಲಿ ಸಾಹಿತ್ಯ ಆಸಕ್ತಿ ಇತ್ತು. ಯಾಕಂದ್ರೆ ನಮ್ಮ ತಾಯಿಯ ತಂದೆ ಅವರು ಮೇಷ್ರಾಗಿದ್ರು. ಜೊತೆಗೆ ಅವ್ರಿಗೆ ಒಂಥರ ಜೀವನದ ಒಳಾಂತರಗಳೆಲ್ಲ ಗೊತ್ತಿತ್ತು. ಬಡತನದಲ್ಲಿದ್ರು. ಆದ್ರೆ ತುಂಬಾ ಸಾಹಿತ್ಯದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ನಮ್ಗೆಲ್ಲ ಸ್ವಲ್ಪ ಮಾರ್ಗದರ್ಶನ ಮಾಡಿದ್ರು. ಹಾಗೆ ನಮ್ಮ ತಂದೆ ಕೂಡ ಅವರು ರಾಜಾತ ರಾಮಾಯಣ ಅಥವಾ ತುರಂಗ ಪರ್ವತ, ಮಾರ್ಗದರ್ಶನ ಇದನ್ನೆಲ್ಲ ಓದೋದು. ಹಾಗಾಗಿ ಆ ವಾತಾವರಣ ಐತೆ. ಹಾಗಿರ್ಲಿಲ್ಲ ಅಲ್ಲ ಸರ್, ಬರೀ ಅಭ್ಯಾಸ ಇಲ್ಲ, ಅದೇ ವಾತಾವರಣ ಇತ್ತು. ವಾತಾವರಣ ನಿಮಗೆ ಸ್ಫೂರ್ತಿ, ಅಂದ್ರೆ ನಿಮ್ಮ ಈ ಬರೆಯುವಿಕೆಗೆ ಸ್ಫೂರ್ತಿ ಯಾರು ಸರ್? ಬರೆಯುವಿಕೆಗೆ ಸ್ಫೂರ್ತಿ ಮೊದಲು ನಾನು ಇಂಜಿನಿಯರಿಂಗ್ ಮಾಡೋದಕ್ಕಿಂತ ಮೊದಲು ಕೂಡ ನಾಟಕಗಳಲ್ಲಿ ಭಾಗವಹಿಸಿದ್ದೆ. ಇಂಜಿನಿಯರಿಂಗ್ ಕಾಲೇಜಲ್ಲೂ ಬಹಳಷ್ಟು ಡಿಬೇಟ್ಗಳಲ್ಲಿ ಭಾಗವಹಿಸಿದ್ದೆ. ಆ ಸಂದರ್ಭದಲ್ಲಿ ನಮಗೆ ಈ ಕಾಂಪಿಟೇಷನ್ ಇದಕ್ಕೆ ಪ್ರಬಂಧ ಬರೆಯೋದು ಆಗಿರ್ತೇವೆ. ಈ ಕಾವ್ಯಗಳನ್ನು ಇದನ್ನು ರಚಿಸುವಂತ, ಕಥನಗಳನ್ನು ರಚಿಸುವಂತ ಹವ್ಯಾಸ ಇರಲಿಲ್ಲ. ಆದ್ರೆ ಆಮೇಲೆ ನಾನು ವೃತ್ತಿಗೆ ಸೇರಿದಾಗ ಮಕ್ಕಳ ನಾಟಕಗಳನ್ನು ಆಚರಿಸಿದೆ. ಮಕ್ಕಳ ರಂಗಭೂಮಿ ಬಗ್ಗೆ ಬಹಳ ಆಸಕ್ತಿ. ಆಗ ಮಕ್ಕಳಿಗಾಗಿ ನಾಟಕಗಳನ್ನ ಬರೆಯಲು ಶುರು ಮಾಡಿದೆ. ಅದು ಒಂದು ರೀತಿಯಲ್ಲಿ ನನ್ನ ಸಾಹಿತ್ಯ ಕ್ಷೇತ್ರಕ್ಕೆ ನನ್ನ ಪ್ರವೇಶಿಸಿದ ಕಾರಣ ಮಕ್ಕಳ ನಾಟಕ ಅಲ್ಲ ಸರ್? ಯಾವುದೇ ಅಂದ್ರೆ ಇನ್ನೊಂದು ಈ ಪದ್ಯಗಳನ್ನು ಬರೀತಿದ್ದೆ. ಪದ್ಯಗಳನ್ನು ಬರೀತಿದ್ದೆ, ಕನ್ನಡ ಪದ್ಯಗಳನ್ನು ಬರೀತಿದ್ದೆ. ಆದ್ರೆ ಅದೊಂದು ದೊಡ್ಡ ಹವ್ಯಾಸವಾಗಿ ಇರ್ಲಿಲ್ಲ. ಅಂದ್ರೆ ನಿಮ್ಮ ಪ್ರಥಮ ಕೃತಿ ಯಾವುದು ಸರ್? ಪ್ರಥಮ ಬಾರಿ ಬರೆದ ನಾಟಕ ಇರ್ಬೋದು ಅಥವಾ ಏನಾದ್ರು ಯಾವ್ದು ಬರ್ದಿರಿ ಸರ್? ಫಸ್ಟಿಗೆ ಮೊದಲ ಬಾರಿ ನೀವು ನಾಟಕ? ಶರಾವತಿ ರೂಪಕ, ಶರಾವತಿಯ ಮೇಲೆ ಶರಾವತಿ ಹುಟ್ಟು ಹೇಗೆ ಕಾಯ್ತು ಅಂತೇಳಿ
ನಮ್ಮ ಕಾರ್ಗಲ್ ಶಾಲೆಯಲ್ಲಿ ಮಕ್ಕಳಿಗೆ ಎಲ್ಲ ಮಾತುಗಳೆಲ್ಲ ಹೇಳೋರು, ಸರ್ ಏನಾದ್ರು ನಾಟಕ ನಡೆಸಿ ಇದು ಮಾಡಿ ಅಂತ ಹೇಳಿ. ಆಗ ಮಕ್ಕಳಿಗೋಸ್ಕರ ಒಂದು ನೃತ್ಯ ರೂಪಕವಾಗಿ ಶರಾವತಿ ಮಾಡಿದೆ. ಅದನ್ನ ಬಿಟ್ಟರೆ ಪುಸ್ತಕ ಪಾಂಡಿತ್ಯ ಅಂತ ಒಂದು ನಾಟಕವನ್ನ ಬರ್ತದೆ, ಆಡುತ್ತೆ. ಅದು ಆದ್ಮೇಲೆ ಈ ವರ್ಷ ಶಿವಮೊಗ್ಗದಲ್ಲಿ 1 ಅಥವಾ 2 ನಾಟಕ ನಾನೇ ಆಡಿಸಿ, ನಾನೇ ನಿರ್ದೇಶನ ಮಾಡಿ, ನಾನೇ ಪ್ರದರ್ಶನ ಮಾಡಿಸ್ತಿದ್ದೆ ಮಕ್ಕಳಿಗೆ. ಅದು 15 ವರ್ಷ ತುಂಬಾ ಒಳ್ಳೆಯ ಮಕ್ಕಳ ಜೊತೆಗಿನ ಒಡನಾಟ ಕೊಟ್ಟು ನನಗೆ ನನ್ನ ಶ್ರೀಮತಿಗೆ ಈ ನಾಟಕ ಕ್ಷೇತ್ರದಲ್ಲಿ ಪ್ರವೇಶ. ಅಂದ್ರೆ ನಿಮ್ಗೆ ಆಸಕ್ತಿ ಜಾಸ್ತಿ ಇದೆ ನಾಟಕದಲ್ಲಿ, ಒಂದು ಆಸಕ್ತಿ ಜಾಸ್ತಿ ನಿಮಗೆ ಅಲ್ಲ ಸರ್? ಮಕ್ಕಳ ನಾಟಕ ಅಂದ್ರೆ ವಿಶೇಷವಾದ ಆಸಕ್ತಿ. ಮತ್ತೆ ನೀವು ಹಲವಾರು ನಾಟಕಗಳನ್ನ ಬರ್ದಿರಿ. 1-2 ನಾಟಕಗಳ ಹೆಸರು ಹೇಳಿ ಸರ್. ಬಹಳಷ್ಟು ನಾಟಕಗಳು ನೀವು ಬರ್ದಿರಿ ಮಕ್ಕಳಿಗಾಗಿ ಬರ್ದಿದ್ದೀನಿ. ಹೌದು, ಈ ಮೃಗ ಮತ್ತು ಸುಂದರಿ, ನಾಣಿ ಭಟ್ಟನ ಸ್ವರ್ಗದ ಕನಸು, ನಿಮ್ಮ ಕುಂದಾಪುರದಲ್ಲಿ ಇವರು ಕೂಡ ಆಡಿದ್ರು, ಬೀದೂರಿನವರು. ನಾಣಿ ಭಟ್ಟನ ಸ್ವರ್ಗದ ಕನಸು, ಆಮೇಲೆ ಅಂಕಿನ ಮನೆ ಪರಸಪ್ಪ, ಪುಸ್ತಕ ಪಾಂಡಿತ್ಯ, ಈ ತರ ಮಕ್ಕಳ ನಾಟಕ ಬರುತ್ತೆ. ಜೊತೆಗೆ ಉಡುಪಿಯ ರಂಗಭೂಮಿಗೆ 1994ರಲ್ಲಿ ಒಂದು ನಾಟಕ ಸ್ಪರ್ಧೆ ಇತ್ತು, ಅಖಿಲ ಭಾರತ ನಾಟಕ ಸ್ಪರ್ಧೆ. ಅದಕ್ಕೆ ಒಂದು ಬೆಳ್ಳಿ ಬೆಳಕಿನ ಹಿಂದೆ ಅಂತ ಒಂದು ನಾಟಕವನ್ನು ಕಳಿಸಿದೆ. ಅದಕ್ಕೆ ಪ್ರಥಮ ಬಹುಮಾನ. ಆಗ ದೊಡ್ಡವ್ರ ನಾಟಕ ಬರಿಬಹುದಲ್ಲ ಅಂತ. ಅದಾದ್ಮೇಲೆ ಮಕ್ಕಳಿಗೆ ಇದು ದೊಡ್ಡವರಿಗಾಗಿ ಈ ದ್ವಂದ್ವ ದ್ವಾಪರ ಅಂತ ನಾಟಕ ಬರುತ್ತೆ. ಆಮೇಲೆ ಬೆಳ್ಳಿ ಬೆಳಕಿನ ಹಿಂದೆ. ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಕನ್ನಂಬಾಡಿಯ ಕಟ್ಟಿದ್ದಾರೆ ಅಂತ ಸರ್ರೆ ಬೆಳಿಬೇಕು, ಸರ್ರೆ ವಿಶ್ವೇಶ್ವರಯ್ಯ ನಾಟಕ. ಖಂಡಿತ ಸರ್, ಖಂಡಿತ. ಹೌದು ಸರ್, ಖಂಡಿತ ಸರ್. ನಿಮ್ಮ ಒಂದು ಕೃತಿ ಪುನರ್ವಸು, ಅದರ ಬಗ್ಗೆ ಒಂದೆರಡು ಮಾತು ಸರ್. ಅದರ ಬಗ್ಗೆ ಪುನರ್ವಸು ಅದು ಒಂದು ಬೃಹತ್ ಕಾದಂಬರಿ. ಅದು ಈ ಶರಾವತಿ ಯೋಜನೆಯನ್ನ ಸರ್ಕಾರ ಕೈಗೊಂಡಾಗ ಅದು ದೇಶಕ್ಕೆ ಅಂತ ಅಭಿವೃದ್ಧಿಯನ್ನು ಕೊಡ್ತು ಅಂತ ಹೇಳ್ತಾನೆ. ಅದು ಸ್ಥಳೀಯವಾಗಿ ಎಲ್ಲ ದುಷ್ಪರಿಣಾಮಗಳನ್ನು ಮಾಡ್ತಾರೆ. ಅಲ್ಲಿಯ ಬದುಕು, ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಬದುಕಿನ ಭರವಸೆ ಪುಡಿಗೆ ಹೋಗುತ್ತೆ. ಒಂದು ಪ್ರದೇಶದ ಒಂದು ಜನಜೀವನ ಮತ್ತು ಅದರ ಪದ್ಧತಿಗಳು ಪುಡಿಗೆ ಹೋಗುತ್ತೆ. ಅದರ ಹಿನ್ನೆಲೆಯಾಗಿ ಬರ್ತಿದ್ದಂತ ಒಂದು ಕಾದಂಬರಿ. ನಮ್ಮ ಸ್ವಂತ ನಾನು ಈ ನೀರಿನ ಪ್ರದೇಶದಲ್ಲಿ ನಮ್ಮ ಜಮೀನನ್ನು ನಾವು ಕಳ್ಕೊಂಡಿರೋದ್ರಿಂದ ಅದರ ಎರಡೂ ಗೊತ್ತು. ನಾನು ಅದೇ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿದ್ದು, ಅದೇ ಮೂಲತರಿಗಳು ಗೊತ್ತಿತ್ತು. ಆಮೇಲೆ ಒಬ್ಬ ಮುಳುಗಡೆಯ ಪ್ರದೇಶದವನಾಗಿ, ಒಬ್ಬ ಮುಳುಗಡೆಯ ಸಂತ್ರಸ್ತರಾದ ಕುಟುಂಬದಿಂದ ಬಂದವನಾಗಿ ಹಾಗಾಗಿ ಅದನ್ನು ತುಂಬಾ ಪ್ರೀತಿಯಿಂದ ಕಾದಂಬರಿ. ಇವತ್ತು ಕೂಡ ಅದು ತುಂಬಾ ಇಷ್ಟವಾಗಿರುವಂತಹ ನನ್ನ ಕೃತಿ. ಪುನರ್ವಸು ಅಂದ್ರೆ ನಿಮಗೆ ನಿಮ್ಮ ವೃತ್ತಿ ಜೀವನ ನಿಮಗದು ಸ್ವಲ್ಪ ಸಹಕಾರಿ ನೀಡಿತು ಅದನ್ನು ಬರೀಲಿಕ್ಕಲ್ಲ ಸರ್? ಹೌದು, ನನ್ನ ಬದುಕಿನ ಅನುಭವಗಳೇ ಎರಡೂ ಕಡೆ, ಇಂಜಿನಿಯರಿಂಗ್ ಅನುಭವ ಮತ್ತು ಒಬ್ಬ ಮುಳುಗಡೆಯ ಪ್ರತಿನಿಧಿಯಾಗಿ ಒಂದು ಅನುಭವ, ಎರಡು ರೀತಿಯಿಂದ ಒಬ್ಬ ಎರಡರ ಸಾಧಕಗಳನ್ನ ಹೇಳಲಿಕ್ಕೆ ಅನುಕೂಲ ಆಯ್ತು. ಖಂಡಿತ. ಅಂದ್ರೆ ಒಂದು ಉತ್ತಮ ಕೃತಿ, ಅದು ಉತ್ತಮ ಕೃತಿಯಾಗಿ ಮೂಡಿ ಬಂತು. ಮೊನ್ನೆ ತಾನೇ ನಮ್ಮ ಸೇತುರಾಮ ಕಾರ್ಯಕ್ರಮ ಅವ್ರು ಎತ್ತಿಕೊಳ್ತಾನೆ ಪುನರ್ವಸು ಅಂದ್ರೆ ನಾನು ಓದಿರೋದ್ರಲ್ಲಿ ಕನ್ನಡದಲ್ಲಿ ಒಂದು ಅತ್ಯುತ್ತಮ ಕೃತಿ ಅದು ಅಂತ ತುಂಬಾ ಜನಕ್ಕೆ ಸಂತೋಷ. ಹೌದು, ಖಂಡಿತ. ಇವತ್ತು ನಾವು ಅನ್ಕೋತೀವಿ ಪ್ರಗತಿ ಅಂತ ಹೇಳ್ತೀವಿ, ಪರಿಸರ ಅಂತ ಹೇಳ್ತೀವಿ, ಎರಡನ್ನೂ ನಾವೇ ಮಾತಾಡ್ತೀವಿ. ಆದ್ರೆ ಆ ಎರಡರ ನಡುವಿನ ಸಂಘರ್ಷದಿಂದ ಯಾವುದನ್ನ ಬಿಡಬೇಕು, ಯಾವುದನ್ನ ಬಿಡಬಾರದು ಅನ್ನೋದನ್ನ ನಮಗೆ ತಿಳಿಯಪಡಿಸೋದಿದೆ. ಬದುಕಿನ ಅನುಭವ ಮಾತ್ರ ಅದನ್ನ. ಅದು ಖಂಡಿತ. ಅಂದ್ರೆ ಒಂದು ಎಲ್ಲರೂ ಓದಿ ಮೆಚ್ಚುವಾಗ ಬಹಳ ಖುಷಿ ಆಗ್ತಲ್ಲ ಸರ್? ಒಂದೊಂದು ನಿಜವಾಗಿ ಅಂದ್ರೆ ಅದು ಬರ್ತದಕ್ಕೆ ಒಂದು ಸಾರ್ಥಕತೆ ಬರ್ತದೆ ನಿಜವಾಗಿ. ಅಂದ್ರೆ ಜನರಿಗೆ ಮುಟ್ಟಬೇಕು, ಅದು ಬರ್ತದ ಜನರಿಗೆ ಮುಟ್ಟಬೇಕು, ವಿಚಾರ ತಿಳಿಬೇಕು, ನಿಮ್ಮ ಉದ್ದೇಶ ಜನರಿಗೆ ತಿಳಿಬೇಕು, ಓದುಗರಿಗೆ ತಿಳಿಬೇಕು, ಆಗ್ಲೇ ಅದೊಂದು ಯಶಸ್ಸುಗಳು ನಿಮ್ಮ ಕೃತಿ ಯಶಸ್ಸು. ಅದೇ ರೀತಿ ಪ್ರಮೇಯ ಅಂತ ಒಂದು ಬರ್ದಿದೆ ಸರ್, ಪ್ರಮೇಯ ಕೃತಿ. ಅದೊಂದು ಉದ್ದೇಶಪೂರ್ವಕವಾಗಿ ಪ್ರಯೋಗಕ್ಕಾಗಿ ಬರೆದ ಕೃತಿ. ಹಾಗೆ ಅದೇನು ಅಂತಂದ್ರೆ ನೋಡಿ, ನಮ್ಮೆಲ್ಲರಿಗೂ ಇವತ್ತು ಇನ್ನೊಬ್ಬರನ್ನು ಗೌರವಿಸುವುದು ಗೊತ್ತಿಲ್ಲ. ಇವತ್ತು ನಾವು ಬ್ರಿಟಿಷರ್ಗೂ ಬೈತೀವಿ, ಕಾರಣಗಳಿಗೆ ಸರಿ.
ಅವ್ರು ನಮ್ಮನ್ನ ಆಳಲು, ನಮ್ಮನ್ನ ಶೋಷಣೆ ಮಾಡೋದು ಎಲ್ಲ. ಹೌದು. ಅದರ ಜೊತೆಗೆ ಅವರು ನಮ್ಮ ಬದುಕಿಗೆ ಅಮೂಲ್ಯವಾದ ಒಂದು ಕೊಡುಗೆ ಕೊಡ್ತಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದ್ದು ಅವರು ಈ ಕನ್ಯಾಕುಮಾರಿಯಿಂದ ಹಿಡಿದು ಹಿಮಾಲಯ ದಾಟಲಿ ಟಿಬೆಟ್ ತನಕ ನಮ್ಮ ಭೂಮಿಯನ್ನ ಇಂಚಿಂಚು ಅಳದು, ಅದು ಎಷ್ಟು ಕಷ್ಟಪಟ್ಟು ಅಳದು ಅಂತಂದ್ರೆ ಇವತ್ತು ಕೂಡ ನಾವು ಈಗ ನಿಮಗೆ ಎಲ್ಲೋ ಒಂದು ಕಡೆ ಗುಡ್ಡ ಕುಸಿತ ಆಗ್ತಾ ಇದೆ ಫೋಟೋ ಸಿಗ್ತಾ ಇದೆ ಅಂತಂದ್ರೆ ಗೂಗಲ್ ಅಲ್ಲಿ ನೀವು ಅದನ್ನು ಸರ್ಚ್ ಮಾಡ್ಬೋದು. ಅಂದ್ರೆ ಮುಖ್ಯವಾದ ಕಾರಣ ಅವರು ಮಾಡಿರುವಂತ ಆ ಸರ್ವೆ ಭೂಮಿಯನ್ನು ಅಳದಿದೆ. ಅದನ್ನ ಹೇಳ್ಕೊಂಡು ಪ್ರಮೇಯ ಅಳೆಯೋದು. ಈ ಭೂಮಿಯನ್ನು ಅಳೆದಿರುವ ಬ್ರಿಟಿಷರು ಆಳಿದ್ದು ಎಲ್ಲರಿಗೂ ಗೊತ್ತಿದೆ, ಆದರೆ ಅಳದಿದ್ದು ಗೊತ್ತಿಲ್ಲ. 20 ವರ್ಷಗಳ ಕಾಲ ಅವರು ಇಡೀ ಕನ್ಯಾಕುಮಾರಿಯಿಂದ ಹಿಡಿದು ಟಿಬೆಟ್ ವರೆಗಿನ ಭಾರತವನ್ನು ಅಳೆದಿದ್ದಾರೆ. ಅದಕ್ಕಾಗಿ ನೂರಾರು ಜನ ಸತ್ತಿದ್ದಾರೆ. ಆಮೇಲೆ ತುಂಬಾ ತೊಂದರೆಗಳಿಗೆ ಈಡಾಗಿದೆ. ಆ ಹಿನ್ನೆಲೆಯಲ್ಲಿ ಅಪಮಯ ಅದರಲ್ಲಿರೋದು ಅಂದ್ರೆ ಭೂಮಿ ಅಳತೆ, ಅದರ ಬಗ್ಗೆ ಅಳಿಯೋದ್ರ ಬಗ್ಗೆ ಮಾಡುವಾಗ ಕಷ್ಟ, ಅದರ ಸಂಕಟಗಳು, ಅದನ್ನು ನಾವು ಸ್ವೀಕರಿಸಿದ ಬಗ್ಗೆ ನಮ್ಮ ದೇಶದಲ್ಲಿ ಕೆಲವೊಮ್ಮೆ ನಮ್ಗೆ ಯಾರೋ ಬಂದು ನಮ್ಮ ಭೂಮಿಯನ್ನು ಅಳಿತಾರೆ ಅನುಮಾನ ಬರುತ್ತೆ, ಏನು ಮಾಡ್ತಾರೆ ಅಂತ ಹೇಳಿ. ನಮ್ಮ ಅನುಕೂಲಕ್ಕೆ ಮಾಡಬೇಕು ನಮಗೆ ಅನಿಸುತ್ತೆ, ಏನ್ ಮಾಡ್ತಾರಪ್ಪ, ಏನು ನಾಳೆ ನಮ್ಮ ಜಮೀನು ಯಾರು ಅಂತ ಅನುಮಾನ ಬರುತ್ತೆ. ಆ ಕಾಲದಲ್ಲಿ ಅವೆಲ್ಲ ಬಂದಿತ್ತು. ಅದನ್ನೆಲ್ಲ ಎದುರಿಸಿ ಅವರು ಇಡೀ ಭೂಮಿಯನ್ನು ಆಳಲು ಇಂಚಿನ ಮಾಹಿತಿ ಸಿಗುವಾಗಿ ಮಾಡಿಟ್ಟು ಹೋಗಿದ್ದಾರೆ. ಹೌದೌದು, ಖಂಡಿತ ಖಂಡಿತ. ಅಂದ್ರೆ ಅದು ಪ್ರಮೇಯ ಅಂದ್ರೆ ಆ ರೀತಿಯ ಕತೆ. ಪ್ರಮೇಯ ಅಂದ್ರೆ ಭೂಮಿಯನ್ನ ಅಳೆದವರ ಕತೆ, ಭೂಮಿಯ ಅಳೆದವರ ಕತೆ ಅಲ್ಲ ಸರ್. ಅದೇ ಸರ್, ತಮಗೆ ಡಾಕ್ಟ್ರೇಟ್ ದೊರೆತದ್ದು ನಿಮಗೆ ಮಕ್ಕಳ ನಾಟಕ ಮತ್ತು ರಂಗಭೂಮಿಯಲ್ಲಿ ಆ ಒಂದು ಅಧ್ಯಯನಕ್ಕಾಗಿ. ಅದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿದ್ದಾರೆ, ಡಾಕ್ಟ್ರೇಟ್ ಬಗ್ಗೆ, ಅದರ ತಯಾರಿ ಬಗ್ಗೆ ಒಂದೆರಡು ಮಾತು ಸರ್. ಅದು ನಾನು ಹೇಳ್ತಲ್ಲ ನಿಮಗೆ, ನಾನು ಶಿವಮೊಗ್ಗದಲ್ಲಿದ್ದಾಗ ಮಕ್ಕಳ ನಾಟಕಗಳನ್ನು ಆಡಿಸ್ತಾ ಬಂದೆ, ಪ್ರತಿ ವರ್ಷ ಆಡಿಸ್ತಿದ್ದೆ. ಆಗ ನನಗೊಂದು ಅನಿಸ್ತಿತ್ತು, ಈ ಮಕ್ಕಳ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿದ್ದೀನಿ, ಇದ್ರ ಬಗ್ಗೆ ಯಾಕೆ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಬಾರ್ದು ಅಂತ ಹೇಳಿ ಕಾಗದದಲ್ಲಿ ಉದಯ ಕಲಾವಿದರು ಅಂತಿದ್ದಾರೆ. ಅಂದ್ರೆ ಇದ್ದು ಈಗ ಸ್ವಲ್ಪ ಕ್ಷೀಣಾಗಿದೆ. ಆದ್ರೆ ಆ ಕಾಲದಲ್ಲಿ ಏನೇನ್ ಮಾಡ್ಕೊಂಡಂತ ಗುರುರಾವ್ ಪಾಪಟ್ ಅಂತವರೆಲ್ಲ ಇದೆ, ವಿಜಯವಾಮನ್ ಅಂತ ಅವರು. ಈ ನಾನು ಗುರುರಾವ್ ಪಾಪಟ್ ಅವರ ಕೇಳಿದೆ, ಈ ತರ ಒಂದು ಅಧ್ಯಯನ ಮಾಡೋಣ ಇದ್ದೀನಿ. ಅವ್ರು ಆವಾಗ ನಾನು ನಿಮ್ಗೆ ಮಾರ್ಗದರ್ಶನ ಮಾಡ್ತೀನಿ ಅಂತಂದು ಕನ್ನಡ ಯೂನಿವರ್ಸಿಟಿಯಲ್ಲಿ ಹೋಗಿ ನಾನು ಅವರಿಗೆ ಸಾರಲೇಖೆಯನ್ನು ಕೊಟ್ಟು ಈ ತರ ಇದನ್ನ ಅಧ್ಯಯನವನ್ನು ಮಾಡೋಣ ಅಂತ ಅಂದಾಗ ಆಮೇಲೆ 3 ವರ್ಷಗಳ ಕಾಲ ಜೊತೆ ತುಂಬಾ ಕಷ್ಟ ಆಯ್ತು. ಆದ್ರೆ ನಿಜವಾದ ಆಸಕ್ತಿ ರಂಗಭೂಮಿಗೆ ನಾನು ಅದರ ಅಧ್ಯಯನವನ್ನು ಕೈಗೊಂಡೆ. ಬೇಕಾಗಿರೋ ಕಾರ್ಯ ಮಾಡ್ತಾ ಇದ್ದೆ. ಮಂಗಳೂರಿನ ಮಕ್ಕಳ ನಾಟಕಕ್ಕೆ ಯಾರೆಲ್ಲ ಕೊಡುಗೆಗಳಿದ್ದಾರೆ, ಕೆ.ವಿ. ಶಿವಣ್ಣವರೆಲ್ಲರೂ ಇವರೆಲ್ಲರ ಕೊಡುಗೆಗಳನ್ನ ಅಧ್ಯಯನ ಇತ್ತೀಚೆಗೆ ಅಧ್ಯಯನ ಮಾಡಿ, ಜೊತೆಗೆ ವಿದೇಶಿ ರಂಗಭೂಮಿಯಲ್ಲಿ ಮಕ್ಕಳಿಗೋಸ್ಕರ ಪೆಂಟಮೈನ್ ತರ ಏನೇನೇ ಮಾಡ್ತಾರೆ ಅವರ ಅಧ್ಯಯನ, ಅವರ ಅಭಿವೃದ್ಧಿ ಮಾಡಿ ಅಲ್ಲಿ ಒಪ್ಪಿಗೆ ಆಗಿದೆ. ಅದಕ್ಕೆ ಡಾಕ್ಟರೇಟ್ ಎಷ್ಟನೇ ಇಸಲ್ ಬಂತು ಸರ್? ಅದು 2002ರಲ್ಲಿ 2002 ಹಂಪೆ ಯೂನಿವರ್ಸಿಟಿ ಅಲ್ಲ ಸರ್? ಸಂತೋಷ ಎಂಜಿನಿಯರಿಂಗ್ ಅಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ ಕನ್ನಡದಲ್ಲಿ PhD ಮಾಡಿದ್ರು. ಹೌದು, ಇಲ್ಲ ಕಡಿಮೆ. ಹೌದು, ಅಂದ್ರೆ ನಿಮಗೆ ಕನ್ನಡದಲ್ಲಿ ಹಿಡಿತಾ ಇತ್ತು, ಅದರ ಬಗ್ಗೆ ಒಂದು ನಿಮ್ಮ ಭಾಷೆ, ನಮ್ಮ ಎದೆಯ ಭಾಷೆ ಅದು ಅಲ್ಲ ಸರ್? ಎದೆಯ ಭಾಷೆ. ಇರುವ ಒಂದು ಲಾಭ ಏನು ಅಂತಂದ್ರೆ, ಈ ಯಕ್ಷಗಾನ, ಈ ತಾಳಮದ್ದಳೆಗಳು ನಮ್ಗೆ ಶುದ್ಧವಾಗಿ ಹೌದು. ನಮ್ಮಲ್ಲೆಲ್ಲ ಈಗ ಈ ಮಳೆಗಾಲ ಬಂತು ಅಂತಂದ್ರೆ ನವರಾತ್ರಿ ತಾಳಮದ್ದಳೆಗಳು ಇದು ನಡೀತಾನೆ ಹೋಗ್ತಿತ್ತು. ಯಕ್ಷಗಾನಗಳಂತೂ ನಾವು ನೋಡೇ ಬರ್ತಿದ್ವಿ. ಹೌದು ಸರ್. ಅದು ಭಾಷಾ ಕಲಿಕೆಗೆ ಉತ್ತಮವಾದ ಪ್ರಯೋಗ. ಹೌದು ಸರ್. ಸರ್ ಒಬ್ರು ಕರೆ ಮಾಡಿದ್ರೆ ನಿಮ್ಮ ಆತ್ಮೀಯರು ಯಾರು ಅಂತ ನೋಡೋಣ ಸರ್. ಅವರು ಹೇಳುದಿಲ್ಲ, ನೀವು ಹೇಳ್ಬೇಕು ಅವ್ರು ಯಾರು, ನೋಡೋಣ. ಸರ್ ನಮಸ್ತೆ ಸರ್. ನಮಸ್ತೆ ಸರ್.
ನಮಸ್ತೆ. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ ಸರ್, ಶರ್ಮಾ ಸರ್, ಡಾಕ್ಟರ್ ಗಜಾನನ ಶರ್ಮಾ ಸರ್ ಇದ್ದಾರೆ. ಅವರ ಬಗ್ಗೆ ಮಾತಾಡಿ, ಅವರೊಂದಿಗೆ ಮಾತಾಡಿ. ನೀವು ಯಾರು ಅಂತ ಹೇಳ್ತಾರ ನೋಡೋಣ ಸರ್. ಅವರು ಗೊತ್ತಾಯ್ತು ಸರ್ ಅವ್ರಿಗೆ. ಮರೆಯಲು ಸಾಧ್ಯವೇ ಅಲ್ಲ ಸರ್? ಸಾಧ್ಯವೇ ಇಲ್ಲ. ಹೌದು ಸರ್, ಹೇಳಿ ಸರ್. ಹಾ, ಅವ್ರ ಪಾತ್ರ ಇದೆ. ಶರ್ಮಾಜಿ ಅವ್ರ ಬಗ್ಗೆ ಮಾತಾಡೋದು ಅಂತಂದ್ರೆ ಅವ್ರು ನನ್ನ ಬಾರಿ ಹಿಂದಿನ ಬಾಲ್ಯ ಸ್ನೇಹಿತರು ಅವ್ರು ನಮ್ಗೆ. ಆಮೇಲೆ ಅವರ ಜೀವನ ಅತ್ಯಂತ ಮುಖ್ಯವಾದ್ದೇನು ಅಂತಂದ್ರೆ ಪಾಸಿಟಿವ್ ಆದ, ಅಂದ್ರೆ ಧನಾತ್ಮಕವಾದ ಚಿಂತನೆಗಳೇ ಹೊರತು ಅವರೆಲ್ಲ ಪುಸ್ತಕಗಳಲ್ಲೂ ಕಾಣ್ತದೆ. ಆಮೇಲೆ ಅವರಿಗೆ ಇತಿಹಾಸ ಅನ್ನೋದು ಅತ್ಯಂತ ಮುಖ್ಯವಾದ ವಿಷಯ. ಅವರ ಬೆಳಕಾಯಿತು ಕರ್ನಾಟಕ ಅನ್ನುವ ಒಂದು ಪುಸ್ತಕ ಇತಿಹಾಸವನ್ನ ಇನ್ನೊಂದು ರೀತಿಯಲ್ಲಿ, ಅಂದ್ರೆ ವಿದ್ಯುತ್ತಿನ ಇತಿಹಾಸವನ್ನು ಬರೆಯೋದಕ್ಕೆ ಅವರು ಮೊದಲು ತೊಡ್ಕೊಂಡ್ರು. ಆಮೇಲೆ ಐತಿಹಾಸಿಕ ಸಂದರ್ಭಗಳನ್ನೇ ಇಟ್ಕೊಂಡು ಅವರ ಕಾದಂಬರಿಗಳು ಕೂಡ ರಚನೆ ಆಗ್ತದೆ. ಅವರ ಬೆಳಕಾಯಿತು ಕರ್ನಾಟಕ ನಂತರ ಬಂದ ಅವರ ಕಾದಂಬರಿ, ನಾಟಕಗಳು ಎಲ್ಲವೂ ಕೂಡ ತುಂಬಾ ಇತಿಹಾಸಕ್ಕೆ ಪ್ರಮುಖವಾದ್ದು. ಅವರ ಚನ್ನಭೈರಾದೇವಿ, ಆಮೇಲೆ ಬಂದ ಅವರ ಇದು ಏನು ಇದು ಇತ್ತೀಚೆಗೆ ಈಗ ಬರ್ದಿರ್ತಕ್ಕಂಥ ಈಗಲೂ ಕೂಡ ಅವರು ಒಂದು ಐತಿಹಾಸಿಕ ಕಾದಂಬರಿ ಬರೆದರು. ಆಮೇಲೆ ಅವರ ಅಳತೆಯ ಪುಸ್ತಕ ಪ್ರಮೇಯ ಹೌದು ಸರ್. ಅದು ಕೂಡ ಒಂದು ಇಂಡಿಯಾದ ಅಳತೆ ಮಾಡಿದ ಒಂದು ಇತಿಹಾಸವನ್ನ ಹೇಗೆ ಬರೀತಾರೆ ಅಂತ. ಮತ್ತೆ ಇತಿಹಾಸವನ್ನ ಕೇವಲ ಇತಿಹಾಸವಾಗಿ ಬರೆಯೋದು ಅದು ಬೆಳಕಾಯಿತು ಕರ್ನಾಟಕದಲ್ಲಿ ಬರೆದ್ರು. ಆದ್ರೆ ಆಮೇಲೆ ಅದು ಐತಿಹಾಸಿಕ ಕಾದಂಬರಿಗಳನ್ನು ಬರೆದ್ರು. ಐತಿಹಾಸಿಕ ಕಾದಂಬರಿಗಳನ್ನು ಬರೆಯುವಾಗ ಆದಷ್ಟು ಇತಿಹಾಸಕ್ಕೆ ಬದ್ಧರಾಗಿ ಮತ್ತೆ ಇತಿಹಾಸ ಗಮನಿಸಲಾರದ ಕೆಲವು ಅಂಶಗಳನ್ನ ಅವರ ಜೀವನ ದೃಷ್ಟಿಯನ್ನು ಅದರಲ್ಲಿ ಇಟ್ಟು ಬರ್ಲಿಕ್ಕೆ ಪ್ರಾರಂಭ ಮಾಡಿತು. ಇದರಿಂದ ಅದು ಅತ್ಯಂತ ಮುಖ್ಯವಾದ ಘಟನೆ. ಅಂದ್ರೆ ನಮ್ಮ ಕನ್ನಡದ ಸಾಹಿತ್ಯದಲ್ಲಿ ಐತಿಹಾಸಿಕ ಕಾದಂಬರಿಗಳು ಬೇರೆ ಬೇರೆ ಬಂದಿದ್ದಾರೆ. ಆದ್ರೆ ಇತಿಹಾಸಕ್ಕೆ ಸಾಧ್ಯವಾದಷ್ಟು ನಿಷ್ಠವಾಗಿ ಬಂದಿರುವ ಕಾದಂಬರಿಗಳು ಕೆಲವು. ಅದರಲ್ಲಿ ಇವ್ರದ್ದು ಅತ್ಯಂತ ಪ್ರಮುಖವಾದದ್ದು. ಇಷ್ಟಲ್ಲದೆ ಅವರ ಅನೇಕ ಪುಸ್ತಕಗಳು ಕೇವಲ ಸಾಹಿತ್ಯಿಕ ಅಂತ ಹೇಳಲಿಕ್ಕಾಗೋದಿಲ್ಲ, ಆದ್ರೆ ಕನ್ನಡ ನಾಡಿಗೆ ಬೇಕಾಗಿರ್ತಕ್ಕಂತಹ ಪುಸ್ತಕಗಳು ಬಂದು. ಮೊದಲನೇದು ವಿಶ್ವೇಶ್ವರಯ್ಯನವರ ಆತ್ಮಚರಿತ್ರೆಯ ಕನ್ನಡದ ಅನುವಾದ. ನಮ್ಮ ನಾಡನ್ನ ಕಟ್ಟಿದ ಅತ್ಯಂತ ಪ್ರಮುಖರ ಒಂದು ಕನ್ನಡದ ಅವರ ಆತ್ಮಚರಿತ್ರೆ ಯಾಕೆ ಬರಿಬೇಕಾಗಿತ್ತು, ಅದು ಕನ್ನಡ ಸಾಹಿತ್ಯ ಪರಿಷತ್ ಮಾಡಿಸ್ಬೋದಿತ್ತು, ಅಥವಾ ಮೈಸೂರು ವಿಶ್ವವಿದ್ಯಾಲಯ ಮಾಡಿಸ್ಬೋದಿತ್ತು, ಕರ್ನಾಟಕ ಸರ್ಕಾರ ಮಾಡ್ಬೋದಿತ್ತು. ಇದ್ಯಾವುದೂ ಇಲ್ಲದೆ ಕೇವಲ ಇವರು ತಮ್ಮ ವೈಯಕ್ತಿಕವಾಗಿ ಇವರು ಮಾಡಿದ್ರಲ್ಲ, ಇದೊಂದು ಮಹತ್ತರವಾದ ಒಂದು ದೊಡ್ಡ ಕೆಲಸ. ಅದ್ರ ಜೊತೆಗೆ ಮಿರ್ಜಾ ಇಸ್ಮಾಯಿಲ್ ಅಂತವರ ಆತ್ಮಕಥನವನ್ನು ಕೂಡ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಇವೆಲ್ಲ ಕನ್ನಡದಲ್ಲಿ ಒಬ್ಬ ಕನ್ನಡಿಗನಾಗಿ ಕನ್ನಡದ ಋಣವನ್ನು ತೀರಿಸೋದು ಹೇಗೆ ಅನ್ನೋದಕ್ಕೆ ಅವರು ಅತ್ಯಂತ ಪ್ರಮುಖರು ಅಂತ ಅನ್ನಿಸ್ತದೆ. ಕನ್ನಡ ನಾಡನ್ನ ಸೇವೆ ಮಾಡ್ತೇವೆ ಅಂತ ಹೇಳೋದಿಲ್ಲ, ಆ ಸೇವೆ ಮಾಡ್ತೇನೆ ಅಂತ ಹೇಳೋದು ಬಾರಿ ಸುಲಭ. ತನ್ನ ಅಹಂಕಾರಕ್ಕಾಗಿ ಏನೇನೋ ಮಾಡ್ಬೋದು, ಆದ್ರೆ ಕನ್ನಡ ನಾಡಿಗೆ ದುಡಿದವರ ಪರಿಚಯವನ್ನು ಮಾಡ್ಕೊಳ್ಳೋದಿದೆಯಲ್ಲ, ಇದು ಅತ್ಯಂತ ಮುಖ್ಯವಾದ್ದು. ಐತಿಹಾಸಿಕವಾಗಿ ಅದು ಅತ್ಯಂತ ಮುಖ್ಯವಾದ್ದು. ಆಮೇಲೆ ಒಬ್ಬ ಸಾಹಿತಿ ತನ್ನ ಅಹಂಕಾರಗಳನ್ನ ಬಿಟ್ಟು ಅವನು ವಿನೀತನಾಗಿ ಬರೆಯೋದಿದೆಯಲ್ಲ, ಇದು
ಅತ್ಯಂತ ಅಪರೂಪದ ಕೆಲಸ. ಹೌದು ಸರ್. ಮತ್ತೆ ಒಂದು ಮಾತನ್ನ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಹಾ. ಚೆನ್ನಭೈರಾದೇವಿಯಂತಹ ಒಂದು ಪಾತ್ರ ಬಹುಶಃ ನಮ್ಮ ಕನ್ನಡದಲ್ಲಿ ಅಥವಾ ಇಂಡಿಯಾದಲ್ಲಿ ಒಂದು ಸ್ತ್ರೀ ಪಾತ್ರ, ಒಬ್ಬಳು ಯೋಧಳಾಗಿ, ಒಬ್ಳು ರಾಜಕಾರಣಿಯಾಗಿ, ಒಬ್ಳು ತತ್ವಜ್ಞಾನಿಯಾಗಿ, ಒಬ್ಬಳು ವ್ಯವಹಾರ ಚಿತ್ರಿಯಾಗಿ ಇಷ್ಟೆಲ್ಲಾ ಗುಣಗಳನ್ನು ಒಳಗೊಂಡ ಯಾವ ಪಾತ್ರವೂ ನಮಗೆ ಸಿಗೋದಿಲ್ಲ. ಅಂತಹದ್ದೊಂದು ಅತ್ಯುತ್ಕೃಷ್ಟವಾದ ಪಾತ್ರವನ್ನು ಕಟ್ಟಿಕೊಟ್ಟಿದೆಯಲ್ಲ, ಅದು ಬಹುಶಃ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅಂದ್ರೆ ಆ ರೀತಿಯ ಒಂದು ಪಾತ್ರವನ್ನ ಸೃಷ್ಟಿ ಮಾಡಿದೆಯಲ್ಲ, ನಮಗೆ ಪೌರಾಣಿಕವಾಗಿ ಅಷ್ಟು ಸಮೃದ್ಧವಾದ ಸಮಗ್ರವಾದ ಪಾತ್ರ, ಒಂದು ಮಹಿಳೆಯ ಪಾತ್ರ ನಮಗೆ ಸಿಗೋದಿಲ್ಲ. ಅದು ಬಹುಶಃ ಎಲ್ಲ ಮಹಿಳೆಯರಿಗೆ ಒಂದು ಆದರ್ಶಪ್ರಾಯವಾದ ಒಂದು ಪಾತ್ರವನ್ನು ಕಟ್ಟಿಕೊಟ್ಟಿದೆಯಲ್ಲ, ದಟ್ಸ್ ಎ ಗ್ರೇಟ್ ಥಿಂಗ್. ಅಂತಹದ್ದು ಪಾತ್ರಗಳು ಮತ್ತೆ ಅವರ ಬರವಣಿಗೆಯ ಶೈಲಿ ಎಲ್ಲೂ ಆಡಂಬರದ ಮಾತಿಲ್ಲದೆ ಆದರೂ ಕಾವ್ಯಾತ್ಮಕವಾದ ಮಾತುಗಳನ್ನು ಹೇಳ್ತಾ ಹೇಳ್ತಾ ನಿಮ್ಗೆ ಒಂದು ಮಾತನ್ನು ನಾನು ಹೇಳ್ತೇನೆ. ಒಂದು ಮನೆಯನ್ನ ಮುಳುಗಡೆಯಲ್ಲಿ ಒಂದು ಮನೆಯನ್ನು ಬಿಟ್ಟು ಹೋಗುವಾಗ ಆ ಪ್ರಧಾನ ಬಾಗಿಲನ್ನು ಎತ್ತಿಕೊಂಡು ಹೋಗ್ತಾರೆ. ಎತ್ತಿಕೊಂಡು ಹೋಗೋದನ್ನ ಒಂದು ವಾಕ್ಯದಲ್ಲಿ ಅವರು ಹೇಳ್ತಾರೆ. ಆ ಬಾಗಿಲನ್ನು ಒಡೆದು ಗೋಡೆಯೆಲ್ಲ ವಿಕಾರವಾಗಿರ್ತದೆ, ಅದನ್ನು ಲಾರಿ ಮೇಲೆ ತಗೊಂಡು ಹೋಗ್ತಾರೆ. ಅದನ್ನು ಒಂದೇ ವಾಕ್ಯದಲ್ಲಿ ಹೇಳ್ತಾರೆ. ಆ ಬಾಗಿಲನ್ನು ಹೊತ್ತುಕೊಂಡು ಹೋಗುವ ಲಾರಿಯನ್ನ ಮನೆ ವಿಕಾರವಾಗಿ ಬಾಯಿ ಕಳೆದುಕೊಂಡು ನೋಡುತ್ತಿತ್ತು ಅಂತ. ಅದು ಒಂದೇ ವಾಕ್ಯ ಸಾಕು ಇಡೀ ಆ ದುರಂತವನ್ನ ಹೇಳೋದಕ್ಕೆ. ಹೀಗೆ ಕಾವ್ಯಾತ್ಮಕವಾಗಿ ಹೇಳುವ ಕಲೆ ಅವರಿಗೆ ಸಿದ್ಧಿಸಿದೆ. ಅವರು ಇವತ್ತಿನ ನನ್ನ ದೃಷ್ಟಿಯಲ್ಲಿ ಇವತ್ತಿನ ಕನ್ನಡ ನಾಡಿನ ಅತ್ಯಂತ ಪ್ರಮುಖ ಕಾದಂಬರಿಕಾರರಲ್ಲಿ ಬರಹಗಾರರಲ್ಲಿ ಒಬ್ರು. ಬರೀ ಅಷ್ಟೇ ಅಲ್ಲ, ಅವರು ಅನೇಕ ಬಾಲ ಸಾಹಿತ್ಯವನ್ನು ಬರೆದಿದ್ದಾರೆ. ಆಮೇಲೆ ಮಕ್ಕಳ ರಂಗಭೂಮಿಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅನೇಕ ಮಕ್ಕಳ ನಾಟಕವನ್ನು ಬರೆದಿದ್ದಾರೆ. ಆಮೇಲೆ ಮಕ್ಕಳ ಪದ್ಯಗಳು ಬರೆದಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಹಿಂದೆ ಒಂದು ಪರಂಪರೆಯಲ್ಲಿ ಕುವೆಂಪು, ಕಾರಂತರು, ಬೇಂದ್ರೆ ಅಥವಾ ನಮ್ಮ ಜಿ ಪಿ ರಾಜರತ್ನಂ ಅಂತವರೆಲ್ಲ ಮಕ್ಕಳ ಸಾಹಿತ್ಯಕ್ಕೆ ತುಂಬಾ ಗಮನ ಕೊಡ್ತಿದ್ರು, ದೊಡ್ಡ ಸಾಹಿತಿಗಳಾದ. ಅಂತಹ ಪರಂಪರೆ ಮುಂದುವರಿದ ಸ್ವಲ್ಪ ಕಡಿಮೆ. ಆದ್ರೆ ಇವರು ಕೂಡ ಮಕ್ಕಳ ಸಾಹಿತ್ಯಕ್ಕೂ ಕೂಡ ಅಷ್ಟೇ ದೊಡ್ಡ ಗಮನವನ್ನು ಕೊಟ್ಟಿದ್ರಿಂದ ಒಟ್ಟು ಕನ್ನಡದ ಸಾಹಿತ್ಯದಲ್ಲಿ ಜೀವನ ಚರಿತ್ರೆ, ಕಾದಂಬರಿ, ಕಾವ್ಯ, ಮತ್ತೆ ಮಕ್ಕಳ ಸಾಹಿತ್ಯ, ಮಕ್ಕಳ ನಾಟಕ, ಮಕ್ಕಳ ರಂಗಭೂಮಿ, ಇದೆಲ್ಲವನ್ನು ಸಮಗ್ರವಾಗಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಕನ್ನಡದ ಒಬ್ಬ ದೊಡ್ಡ ಸೇವಕ ಅಂತ ನಾನು ಪರಿಭಾವಿಸ್ತೇನೆ. ಸರಿ, ನನ್ನ ಗೆಳೆಯರನ್ನ ಕಾರಣಕ್ಕಲ್ಲ, ಅವರ ಒಂದು ದೊಡ್ಡ ಸಾಧನೆ ಇದೆಯಲ್ಲ, ಅದು ಇನ್ನು ಹೆಚ್ಚು ಮಟ್ಟದಲ್ಲಿ ಗೌರವಿಸಬೇಕಾಗಿದ್ದಿದೆ ಮತ್ತು ಗಮನಿಸಬೇಕಾಗಿದೆ ಅಂತ ನನಗೆ ಅನಿಸ್ತದೆ. ಆಗಲಿ ಸರ್, ಬಹಳ ಖುಷಿ ಆಯ್ತು ಸರ್. ಬಹಳ ವಿಸ್ತಾರವಾಗಿ ನಿಮ್ಮ ಗೆಳೆಯನ ಬಗ್ಗೆ ಮಾತಾಡಿದ್ರಿ ತಾವು. ಅದೇ ರೀತಿ ಅವರು ಗೆಳೆತನಕ್ಕಿಂತ ಮೀರಿದಂಥ ಒಂದು ವ್ಯಕ್ತಿತ್ವ, ನೀವು ಅದನ್ನು ತಿಳಿಸಿ ಪ್ರೀಳೆಪಡಿಸಿದ್ರಿ. ಯಾಕಂದ್ರೆ ಅವರ ಏನು ಸಾಹಿತ್ಯದ ಪ್ರಕಾರದಲ್ಲಿ ಏನಿದೆ ಅದನ್ನ ಸಾಮಾನ್ಯ ಮನುಷ್ಯರಾಗಿ ಇರೋರು, ಅವರು ಸಾಮಾನ್ಯ ಮನುಷ್ಯರಾಗಿ ಇರೋರು ಮತ್ತು ಸಾಮಾನ್ಯ ವ್ಯಕ್ತಿಯಾಗಿ ಇರೋರು. ಅವರ ಒಂದು ದೊಡ್ಡ ಗೀತೆ ನೀವು ಕೇಳಿರ್ಬೋದು, ಎಲ್ಲರೂ ಅದು ಆ ರೀತಿಯಲ್ಲಿ ಗಮನಿಸ್ತಾರೆ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ. ಹೌದು ಸರ್, ಹೌದು ಸರ್. ಆದ್ರೆ ಅದರ ಕೀರ್ತಿಯ ಸಂದರ್ಭದಲ್ಲಿ ಅದರಲ್ಲೇ ಮುಳುಗಿ ಹೋಗದೆ ಹೊಸ ಹೊಸದನ್ನು ಬರೀತಾರಲ್ಲ, ಅದು ಅವರ ದೊಡ್ಡ ಸ್ಥಿತಿ. ಖಂಡಿತ ಸರ್, ಬಹಳ ಖುಷಿ ಆಯ್ತು ಸರ್. ತಮ್ಮೊಂದಿಗೆ ಮಾತನಾಡಿ ಬಹಳ ಖುಷಿ ಆಯ್ತು ಸರ್. ನಿಮಗೆ ನಮ್ಮ ಚಾನಲ್ ಪರವಾಗಿ ನಿಮ್ಗೆ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದು ಆಮೇಲೆ ಕಾರ್ಯಕ್ರಮ ಮುಂದುವರಿಸೋಣ ಸರ್. ಆಯ್ತು ಸರ್, ಆಯ್ತು ಸರ್. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಆ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ.
ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಸಾಹಿತಿಗಳು, ನಟರು, ಅದೇ ರೀತಿ ನಾಟಕಕಾರರು, ನಿರ್ದೇಶಕರು ಆಗಿರ್ತಕ್ಕಂಥ ಡಾಕ್ಟರ್ ಗಜಾನನ ಶರ್ಮಾ ಅವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ವಿ. ಮಾತುಕತೆಯನ್ನು ಮುಂದುವರಿಸೋಣ. ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ತಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅದೇ ಸರ್, ತಾವು ಆಗಲೇ ಹೇಳಿದ್ರಿ ಯಕ್ಷಗಾನದಿಂದ ಜ್ಞಾನ ಅಭಿವೃದ್ಧಿ ಆಗ್ತದೆ, ಮತ್ತು ಕನ್ನಡ, ಶುದ್ಧ ಕನ್ನಡ ಇರುವಂಥ ಒಂದು ಪ್ರಕಾರ ಯಕ್ಷಗಾನ. ಯಕ್ಷಗಾನದಲ್ಲಿ ಯಾವುದೇ ಆಂಗ್ಲ ಪದ ಯಾವುದು ಬರುವುದಿಲ್ಲ. ಅದರಿಂದ ಕನ್ನಡದ ಪ್ರೇಮಿಗಳು ಅದರಲ್ಲಿ ಇರೋದೆಲ್ಲ ಕನ್ನಡದ ಪ್ರೇಮಿಗಳೇ. ಕನ್ನಡವನ್ನು ನಾವು ನವೆಂಬರ್ 1ಕ್ಕೆ ಕನ್ನಡ ರಾಜ್ಯೋತ್ಸವ ಅಂತ ಮಾಡಿ ಆ ದಿನ ಕಷ್ಟಪಟ್ಟು ಕನ್ನಡದ ಹಾಡುಗಳು, ಕನ್ನಡವನ್ನು ನಾವು ಸಂಭ್ರಮಿಸ್ತೇವೆ. ಆದರೆ ಈ ಯಕ್ಷಗಾನ ಕಲಾವಿದರು ಅವರ ಜೀವನ ಪರ್ಯಂತ ಕನ್ನಡವನ್ನೇ ಮಾತನಾಡ್ತಾ ಸಾಕ್ತಾರೆ. ನಿಜವಾಗಿ ಅವರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡಿಬೇಕಲ್ಲ ಸರ್. ನಿಜವಾಗಿ ಕನ್ನಡ ಅಂದರೆ ಕನ್ನಡದ ಕಟ್ಟಾಳುಗಳಂದರೆ ಯಕ್ಷಗಾನ ಕಲಾವಿದರು ಅಲ್ಲ ಸರ್? ಹಾಗೆ ಅದೇ ಸರ್, ನಿಮ್ಮ ಮನೆಯವರ ಬಗ್ಗೆ ಒಂದೆರಡು ಮಾತು, ಮತ್ತು ಅವರ ಪ್ರೋತ್ಸಾಹದ ಬಗ್ಗೆ, ಅಂದರೆ ನಿಮ್ಮ ಕಲಾ ಜೀವನದ ಬಗ್ಗೆ, ವೃತ್ತಿ ಜೀವನಕ್ಕೆ ಅವರ ಪ್ರೋತ್ಸಾಹ ಹೇಗಿತ್ತು, ಒಂದೆರಡು ಮಾತು ಅವ್ರ ಬಗ್ಗೆ ಮಾತಾಡಿ ಸರ್. ನಾವಿಬ್ರು ಮೆಚ್ಚಿ ಮದುವೆ ಆದವರು, ಪ್ರೀತಿಸಿ ಮದುವೆ ಆದವರು. 5-6 ವರ್ಷಗಳ ಕಾಲ ಕಾದು ಬಿಟ್ಟು ಆಮೇಲೆ ಮದುವೆ ಆದವರು. ಮದುವೆ ಆಗೋಣ ಅಂತ ತೀರ್ಮಾನ ಮಾಡಿ 6 ವರ್ಷದ ನಂತರ ಮದುವೆ ಆಗಿದೆ. ಈಗ ನಮ್ಮ ಮದುವೆ ಇದು 45 ವರ್ಷ ಆಯ್ತು. ನಾವಿಬ್ರು ಮದುವೆ ಆಗಿ 8 ವರ್ಷ ಆಯ್ತು. ನಮಗೆ ಒಂದು ಅನ್ಯೋನ್ಯ ಹಾಗೆ ಹೇಳ್ತಾರೆ, ಹಾಗೆ ಇರುತ್ತೆ ಮನೆಗಳಲ್ಲಿ. ಆದ್ರೆ ನಮಗೆ ವೃತ್ತಿ ಮತ್ತು ಪ್ರವೃತ್ತಿಗಳಲ್ಲಿ ಎರಡಕ್ಕೂ ಸಹಭಾಗಿನಿ ಅಂತೀವಲ್ಲ ನಾವು. ನಮ್ಮದೇ ಇನ್ನೊಂದು ಮುಖ ಕಾಣಬೇಕು ಅನ್ನೋದು. ಈಗ ಕೂಡ ಅವಳು ಏನ್ ಮಾಡ್ತಿದ್ದಾಳೆ ಅಂತಂದ್ರೆ, ನಾನು ದೇವೇಂದ್ರ ಅವ್ರು ಹೇಳ್ತಿಲ್ಲ, ಹೊಸದೊಂದು ಕಾದಂಬರಿ ಬರ್ತಿದ್ದೀನಿ ಅಂತ. ಅದು ಮುಂದಿನ ತಿಂಗಳು ಇದು ಸೆಪ್ಟೆಂಬರ್ 28 ಬಿಡುಗಡೆ ಆಗಿದೆ. ಅದನ್ನು ಓದ್ತಾ ಇದ್ದಾಳೆ ಅವರು, ಕರೆಕ್ಷನ್ ಆಗ್ತಿದೆ. ಹೀಗೆ ನಮ್ಮ ವೃತ್ತಿ ಮತ್ತು ಪ್ರವೃತ್ತಿಗೆ 100ಕ್ಕೆ 100ರಷ್ಟು ಬೆಂಬಲ ಕೊಡುವಂತ ಒಂದು ಸದ್ಗೃಹಿಣಿ ಒಂದು. ಎರಡನೇದಾಗಿ ನನಗೆ ನಾನು ಸಂಸಾರದ ವಿಚಾರದಲ್ಲಿ ಹೆಚ್ಚು ಮನೆ ಕೆಲಸ ಇರುವುದು, ಮೊದಲಿಂದಲೂ ಅಷ್ಟೇ ಎಲ್ಲ ಜವಾಬ್ದಾರಿಗಳನ್ನ ಅವಳನ್ನು ಬಿಟ್ಟು ನಾನು ವೃತ್ತಿಯಲ್ಲಿದ್ದಾಗ ಏನಾಗಿತ್ತು, ನಮ್ದು ಒಂಥರ ಯಾವ ಸಮಯಕ್ಕೂ ಅಡ್ಡಾಲು ಹೋಗಬೇಕಾಗಿರುವಂತ ಕೆಲಸ ಆಗಿದೆ. ಜೊತೆಗೆ ಅತ್ಯಂತ ಹವ್ಯಾಸ. ಹಾಗಾಗಿ ಮನೆಯ ಜವಾಬ್ದಾರಿಗಳನ್ನು ವೃತ್ತಿ ನಿರ್ವಹಿಸಿಕೊಂಡು ನಗುಮುಖದಲ್ಲಿ ನಮ್ಮ ಬದುಕಿಗೆ, ನಮ್ಮ ವೃತ್ತಿಗೆ, ನಮ್ಮ ಪ್ರವೃತ್ತಿಗೆ ಸಹಾಯ ಮಾಡ್ತಾ ಸಹಕರಿಸ್ತಾ ಇರುವಂತ ವ್ಯಕ್ತಿತ್ವ. ಹಾಗಾಗಿ ನಮಗೆ ಪರಸ್ಪರ ನಾವು ಪೂರಕವಾಗಿ ಬೆಳೆದು ಹಾಗೆಯೂ ಮಹತ್ವಾಕಾಂಕ್ಷೆಗಳಿಲ್ಲ. ನಾವು ಹಾಗೆ ಇರಬೇಕು, ಹೀಗೆ ಇರಬೇಕು. ನಮ್ದೊಂದು ಒಂದೇ ಮನೆ, ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೇ ಡಿಪಾರ್ಟ್ಮೆಂಟ್ ಇಬ್ರು. ಅಲ್ಲ, ಹೌದೌದು. ವೃತ್ತಿಯನ್ನು ಬದಲಾಯಿಸ್ತಾರಲ್ಲ, ನಾನು ಹಾಗೆ ಹಾಗೆ. ಅವರ ಹೆಸರೇನು ಸರ್? ಅವರ ಹೆಸರು ಅವಳು ನಾಗರತ್ನ ಅಂತ. ನಾಗರತ್ನ ಮೇಡಮ್. ಸಂಪೂರ್ಣ ಬೆಂಬಲ ನಿಮಗೆ, ಒಳ್ಳೆ ಅನ್ಯೋನ್ಯತೆ ಅಲ್ಲ ಸರ್? ಅದ್ರ ಬಗ್ಗೆ ಕೇಳ್ಬೇಕಂತಿದ್ದೆ ಸರ್. ಅದ್ರ ಬಗ್ಗೆ ಬಹಳಷ್ಟು ಬೆಂಬಲ ಇದೆ. ಅದೇ ಸರ್, ಅದೇ ಹೌದು ಸರ್, ಹೌದು ಸರ್. ಅಂದ್ರೆ ನಿಮಗದು ಆ ಸಾಹಿತ್ಯ ಬಹಳಷ್ಟು ಜನಪ್ರಿಯಗೊಂಡಂತ ಹಾಡದು. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಯುವುದು ರಾಮ ಎನ್ನುವಂಥ ಹುಡುಕಾಟ ಅಲ್ಲ ಸರ್? ಅದು ನೀವು ನಿಮ್ಮ ಮನದಲ್ಲಿ ಮೂಡಿದ ಬಗ್ಗೆ, ಮತ್ತೆ ಆ ಹಾಡು ನೀವು ಬರ್ದಂತ ಯಾರಿಗೂ ಗೊತ್ತಿಲ್ಲ. ನಿಜವಾಗಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಎಲ್ಲರೂ ಹಾಡ್ತಾರೆ, ಆದರೆ ಆ ಬರವಣಿಗೆ ನಿಮ್ಮದು ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಬಹಳಷ್ಟು ಜನರಿಗೆ ಗೊತ್ತಿರ್ಬೋದು, ಆದರೆ ನಮ್ಮ ಈ ಕಡೆ ಯಾರಿಗೂ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಒಂದೆರಡು ಮಾತು ಸರ್. ಅದ್ರ ಬಗ್ಗೆ ಒಂದೆರಡು ಮಾತು ಸರ್. ನಾವೆಲ್ಲ ರಾಮಚಂದ್ರ ಮಠ ಇದೆಯಲ್ಲ, ರಾಘವೇಶ್ವರ ಶ್ರೀ ಹೌದೌದು ಹೌದು ಹೌದು, ನಮ್ಮ ಕುಲಗುರುಗಳು ಅವರು ಒಂದು, ನಾನು ರಾಮಕಥೆ ನಾನು ಹಾಡುಗಳನ್ನು ಬರೀತೇನೆ. ರಾಮಾಯಣದ ಹಾಡುಗಳನ್ನು ನಾನು 600-700 ಹಾಡು ಬರೆದಿದ್ದೀನಿ ರಾಮಾಯಣ. ಒಂದು ಈಗ 2012ರಲ್ಲಿ ನಂದನ ಜಾತ್ರಾ ವರ್ಷ ಇತ್ತು. ಆಗ ಅವರು ಒಂದು ವಿಶೇಷವಾದ ರಾಮನಿಗೆ ಹಾಡು ಬರೆಯಿರಿ ಅಂತ ಹೇಳಿದ್ರು. ನಾನು ಆಗ ವೃತ್ತಿನಲ್ಲಿದ್ದೆ. ನಮ್ಮ ವೃತ್ತಿ ತುಂಬಾ ಒಂಥರ ಜವಾಬ್ದಾರಿಯ ವೃತ್ತಿ ಆಗಿದೆ. ಹೌದು, ಬರೆಯೋಕ್ಕಾಗಲೇ ಇದೆ. ನಮ್ಗೆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಕೇರಳಕ್ಕೆ ಕಳಿಸಿದ್ರು. ಅಲ್ಲಿ ಯಾವ ಬೋರ್ಡ್ ನೋಡಿದೆ, ಅದರಲ್ಲಿ ತೆಂಡೂಲ್ಕರ್, ಎ ದಿಲ್ ಮಾಂಗೆ ಬೋರ್ ಅಂತ ಒಂದು ಕಂಪನಿ
ಓ ಹೋ 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 ಹಾ ये दिल मांगे ಮೋರ್ ನನಗೆ ನಮ್ಮ ದಿಲ್ ಕಪ್ಪು ಪಾನಿ ಕುಡಿಯೋದ್ರ ಬದಲು ರಾಮನ್ ಕುಡಿದ್ರೆ ಹೇಗಿರ್ತದೆ. ಹಾ ಹಾಗಾಗಿ ಏ ದಿಲ್ ಮಾಂಗೆ ಮೋರ್ ಅನ್ನೋದನ್ನ ನಾನು ಇನ್ನಷ್ಟು ಬೇಕೆನ್ನೋ ಹೃದಯಕ್ಕೆ ರಾಮ ಅಂತ ಮಾಡ್ತೇನೆ, ಸೇರಿಸಿ ಬಿಟ್ರಿ. ಹಾ ಆಮೇಲೆ ಏನು ನಮ್ಮೆಲ್ಲರಿಗೂ ಇಡೀ ಭಾರತದಲ್ಲಿ ಈ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಬಹುತೇಕ ಭಾರತೀಯರು ಗೌರವಿಸಿ ರಾಮನ ವ್ಯಕ್ತಿತ್ವವನ್ನು ಆದರ್ಶ. ಹಾಗಾಗಿ ರಾಮನನ್ನ ನಮಗೆ ನೆಮ್ಮದಿ ಎನ್ನುವಂತ ಭಾವ ದೇಶದುದ್ದಕ್ಕೂ ಇದೆ. ಹಾಗಾಗಿ ಇನ್ನಷ್ಟು ನೆಮ್ಮದಿಯು ಎಲ್ಲಿ ರಾಮ ಅಂತ ಬರದೆ ಆಮೇಲೆ ಆ ಹಾಡಿನ ನಮ್ಮ ಮನೆಯವರಿಗೆ ಮಾತಾಡಿ ಬರಿತಾ ಇದ್ದೀನಿ ಹೇಳಿದ್ರೆ ಕೊಟ್ಟರು, ಅದನ್ನೇ ಮುಂದುವರ್ಸಕ್ಕೆ ಹೇಳಿದ್ರು. ಬರೆದು ನಮ್ಮ ಊರುಗಳಿಗೆ ಹೋದ್ವಿ, ಅವರು ನೀನೇ ರಾಗ. ನಾನು ನಮ್ಮ ಮನೆಯವರು ನನ್ನ ರಾಗ ಆ ಹಾಡು ನಮ್ಮ ಮಠದಲ್ಲಿ ಪ್ರಸಿದ್ಧ ಆಯ್ತು. ಯೂಟ್ಯೂಬಿಗೆ ಹೋಯ್ತು ಆಯ್ತು, 5 ಜನ ಹೌದೌದು ಕೋಟಿ ಆಯ್ತು. ಅಯೋಧ್ಯೆ ರಾಮಭೂಮಿ ಕಟ್ಟೋರು ದಿನ ಒಂದು ಟ್ವೀಟ್ ಮಾಡೋದು ನಮ್ಮ ಇದರಲ್ಲಿ ಆಗ್ತೀವಿ ಅಂತ ಅಲ್ಲೂ ಆಯ್ತು. ಏನೋ ಜನ ಸ್ವೀಕರಿಸಿದ್ರು, ಇಷ್ಟಪಟ್ರು. ಸಾಹಿತ್ಯ ರಾಗ ಹೌದು, ಅದು ಇಡೀ ಹಾಡಲ್ಲಿ ನಮ್ಮ ಬದುಕಿನ ಏನ್ ಹೇಳ್ಬೇಕು, ಒಂದು ಸಾಧಾರಣ ಬೇಡಿಕೆ ಏನಿದೆ, ನಮ್ಮ ಒಳ ಮನಸ್ಸು ಏನಿದೆ ಅದನ್ನ ಹೇಳ್ತೇವೆ. ರೂಪಕಗಳು ಅದ್ಭುತವಾದ ಶಬ್ದಗಳು ಅಂತದ್ದೇನೂ ಇಲ್ಲ. ಒಬ್ಬ ಸಾಧಾರಣ ಮನುಷ್ಯ ದೇವರ ಮುಂದೆ ಕುರಿತು ಏನ್ ಕೇಳಬಹುದು, ನನಗೊಂದು ಒಳ್ಳೆ ದಾರಿ, ಒಳ್ಳೆ ದಾರಿಯಲ್ಲಿ ನಡೆಯಾಗಿ ಮಾಡೋದು, ಪಾಪಗಳನ್ನ ತೆಗಿ, ನಾಳೆಯಿಂದ ಒಳ್ಳೆ ಬದುಕಿ ಅದು ಹೇಳೋದು. ಅದನ್ನ ಅದು ಅರಮನೆ ನಾವ್ ಯಾರೋ ದೇವರಿಗೆ ನಾನು ಕಾಣ್ತಾ ನೆಮ್ಮದಿ ಕೊಡು ಆನಂದ ಕೇಳ್ತೀವಿ. ಆ ಹಾಡನ್ನು ಕೇಳ್ತೀವಿ, ನನಗೆ ಇಷ್ಟ ಆಯ್ತು. ಇವತ್ತು ಎಲ್ಲಿ ಹೋಗುವ ಆ ಹಾಡನ್ನು ಕಾದಂಬರಿಗಳು ಬೇರೆ ಇನ್ನಷ್ಟು ಅದೆಲ್ಲ ಮತ್ತೆ ಗೊತ್ತಾಗ್ತದೆ ಅಲ್ಲ ಸರ್. ಫಸ್ಟಿಗೆ ಮೊದಲಿಗೆ ಹಾಡಿನಿಂದ ಪರಿಚಯ ಆಗ್ತೀರಿ, ಆಮೇಲೆ ನಿಮ್ಮ ವಿಶ್ವರೂಪ ತೋರ್ತದೆ ಮತ್ತೆ. ಅಲ್ಲ, ಯಾಕಂದ್ರೆ ನೋಡಿ ಏನು ಹಾಡುಗಳು ಹೇಗಿರುತ್ತೆ. ಇವತ್ತು ನಿಮ್ ತಾತ ಅವ್ರನ್ನ ನಾವು ಹೇಗಿದೆ, ನಾವು ಹೆಸರು ಹೇಳ್ತಿದ್ದಂಗೆ ನಮಗೆ ಎಲೆ ಬಣ್ಣ ನಿಂತ ಹೂ ಬಳ್ಳಿ ಎಷ್ಟೊಂದು ಹೂ ಅದರಲ್ಲಿ ನೆನಪಾಗಲ್ವಾ? ಹೌದೌದು, ಅದು ಹಾಡಿನ ಭಾವ ಅಷ್ಟೇ ಅಲ್ಲ, ಹಾಡು ಹಾಡಿನ ಹಿಂದಿರುವಂತಹ ಸ್ವರ ಎಲ್ಲರೂ ಮುಖ್ಯ. ಹಾಗೆ ಹಾಡು ಎಲ್ಲಿಂದ ಎಲ್ಲಿಗೂ ಹೋಗ್ತಿದೆ. ಈಗ ಕನ್ನಡದಿಂದ ತಮಿಳಿಗೆ ಹೋಯ್ತು, ತೆಲುಗು ಹೋಯ್ತು, ಹಿಂದಿ ಹೋಯ್ತು, ತುಳು ಮಾಡಿದ್ರು, ಎಲ್ಲೆಲ್ಲ ಹೋಯ್ತು. ಹೌದು ಸರ್, ಹೌದೌದು ಅಂತ ಹೆಸರು ಯಾರು ಬರ್ದದ್ದು ಗೊತ್ತಿಲ್ಲದ್ರು ಎಲ್ಲರಿಗೂ ಹಾಡಿ ಶುರು ಮಾಡಿದೆ ಎಲ್ಲರೂ ಅಲ್ಲ ಸರ್. ಆದರೂ ಬಹಳ ಜನಪ್ರಿಯಗೊಂಡಂಥ ಹಾಡು ಅದು ನೀವು ಬರೆದು ಅಂತ ತಿಳಿದು ನಮಗೂ ಕೂಡ ಬಹಳ ಸಂತೋಷವಾಯ್ತು ಸರ್. ಉತ್ತಮ ಅಂತ ನೀವು ಅದರಲ್ಲಿ ಇನ್ನೂ ಮುಂದುವರಿಬೋದು, ಇನ್ನು ಬಹಳಷ್ಟು ಗೀತೆಗಳ ನಿಮ್ಮ ಲೇಖನಿಯಿಂದ ಬರಲಿ. ಯಾಕಂದ್ರೆ ಈ ಕರುನಾಡು ಕಾಯ್ತಿದೆ, ಯಾಕಂದ್ರೆ ಇಂಥ ಒಂದು ಉತ್ತಮ ಸಾಹಿತ್ಯ ಬರೆದ ಟ್ಯೂನು ಅದೇ ರೀತಿ ಇನ್ನೊಂದು 2-3 ಬರಲಿ, ಆ ಥರ ತುಂಬ ಬರಲಿ. ಗಾಯಕಿಯರಿಗೆ ಒಂದು ಹಬ್ಬ ಆಗ್ತದೆ ಆಗ ಒಂಥರ. ಅದು ಕಾರ್ಯಕ್ರಮದಲ್ಲಿ ಹಾಡ್ಲಿಕ್ಕೆ ಕೂಡ ಖುಷಿ ಆಗ್ತದೆ, ಜನರು ಕೂಡ ಮೆಚ್ಚುತ್ತಾರೆ. ಯಾಕಂದರೆ ವ್ಯೂಸ್ ಕಂಡಂಥ ಹಾಡಿನ ಸಾಹಿತ್ಯ ತಾವು ಇನ್ನು ಮುಂದುವರಿಸಿ ಸರ್. ಅದೇ ರೀತಿ ಸರ್, ಇನ್ನೊಬ್ಬರಿಗೆ ನೀವು ಕಾಡು ಹಕ್ಕಿಯ ಒಂದು ಅಂತ ಹೇಳಿ ಬರೆದಿದ್ದೀರಿ. ನಮ್ಮ ಸುಗಮ ಸಂಗೀತ ಕ್ಷೇತ್ರದ ಒಂದು ಹಿರಿಯ ಕಲಾವಿದರು, ಅವರ ಬಗ್ಗೆ ಗರ್ತಿಗೆ ರಾಘಣ್ಣ ಅವರ ಬಗ್ಗೆ 1-2 ಮಾತು ಸರ್, ಆ ಪುಸ್ತಕದ ಬಗ್ಗೆ 1-2 ಮಾತು ಸರ್. ನೋಡಿ, ರಾಘಣ್ಣ ಈಗ 88ನೇ ವರ್ಷದಲ್ಲಿರುವಂತ ಕನ್ನಡದ ಅತ್ಯಂತ ಶ್ರೇಷ್ಠ ಗಾಯಕರು. ಹೌದು ಸರ್, ಅತ್ಯಂತ. ಇವತ್ತು ನಾವು ಶಿವಮೊಗ್ಗ ಸುಬ್ಬಣ್ಣ ಅಂತವ್ರು ಕೂಡ ಮೊದಲು ಇದರಲ್ಲಿ ಸಂಗೀತದಲ್ಲಿ ಆಸಕ್ತಿ ಕೇಳಿ ಉಂಟಾಗಿದ್ದು ಇವರು ಗರ್ತಿಕೆರೆ, ಹೊಸನಗರ ತಾಲೂಕಿನ ಗರ್ತಿಕೆರೆ ಊರಿನ ಹೆಸರಿನ ಜೊತೆಗೆ ಅವರ ಹೆಸರು ಬೆಳಕಾಗ್ತಿದೆ. ಅದ್ಭುತವಾದ ಗಾಯಕ, ಜೊತೆಗೆ ಅತ್ಯಂತ ಸಜ್ಜನ. ಹೌದು, ಎಲ್ಲೋ ತಂದೆಗುದ್ದ ತಾಲೂಕಿನ ಒಂದು ಹಳ್ಳಿಯಿಂದ ಬಂದು ಹೊಸನಗರ ಬಂದು ಅಲ್ಲಿ ಹೋಗ್ಲಿಟ್ಟು ಅಲ್ಲಿ ಬೆಳೆದು ನಾಟಕ, ಸಂಗೀತ ಎಲ್ಲ ಕ್ಷೇತ್ರಗಳಲ್ಲಿ ದುಡಿದು ನಾಡಿನ ಪ್ರಖ್ಯಾತ ಗಾಯಕರಾಗಿ ಶಿವನಾಳ ಶರೀಫ್ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದು ಅದು ಕೂಡ ತಾವು ಸಾಧಾರಣ ಮನಸ್ಸಿನಲ್ಲಿ ಬದುಕಿರುವಂತ ಒಂದು ಅತ್ಯಂತ ಸೌಹೃದಯ ಗರ್ತಿಕೆರೆ ರಾಘಣ್ಣ. ಅವರು ನನಗೆ ಈಗ 6 ದಶಕಗಳಿಂದ ಮತ್ತೆ ನಮಗೆಲ್ಲ ಅವರ ಹಾಡನ್ನು ಕೇಳಿ ಬಂದ, ಹಾಗಾಗಿ ಅವ್ರ ಬಗ್ಗೆ ಕುತೂಹಲ ಇದೆ. ಒಂದು ಸರಿ ರಾಘಣ್ಣ ಕೇಳಿ, ರಾಘಣ್ಣ ನಿಮ್ಮ ಬಗ್ಗೆ
ಪುಸ್ತಕಗಳು ಬಂದಿದ್ಯಾ? ಇಲ್ಲ, ಅವ್ರು ಬಹಳ ಜನ ಬಹಳ ಅವ್ರು ಯಾರೋ ಬರೀತೀನಿ ಎಲ್ಲ ನನ್ನ ಹತ್ರ ಎಲ್ಲ ವಿಷಯ ಎಲ್ಲ ಕೊನೆಗೆ ಏನು ಮಾಡಲೇ ಇಲ್ಲ ಅಂತ. ಹಾಗಾಗಿ ಮಾತಾಡ್ತಾರಲ್ಲ ದೇವೇಂದ್ರ ಬರೆಯೋರು, ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಅವ್ರು ಹೇಳಿದ್ರು ನೀನೇ ಬರೀ ಬಂದು ರಾಘವೇಂದ್ರ ಬಗ್ಗೆ ಒಟ್ಟಿಗೆ ಇದ್ದೀವಿ. ನನಗೆ ಅವತ್ತೇ ಅನ್ನಿಸ್ತು, ಯಾಕೆ ಬರೀಬಾರ್ದು ಇಂಥ ಸಜ್ಜನರ ಬಗ್ಗೆ? ಯಾಕಂದ್ರೆ ಬದುಕಿನಲ್ಲಿ ಸಾಧನೆ ಇರೋದು ನಮ್ಮ ಕೈಗೆ ರೀಚ್ ಆಗದೆ ಇರೋ ಸಾಧನೆಗಳಿಂದ ನಮ್ಗೆ ಪ್ರಯೋಜನ ಆಗಲ್ಲ. ನಮ್ಮ ವೈಯಕ್ತಿಕ ಬದುಕಿಗೂ ಕೂಡ ಮತ್ತೆ ನಮ್ಮ ಸಮುದಾಯ, ನಮ್ಮ ಸುತ್ತಮುತ್ತಲಿನ ಬದುಕನ್ನು ಶ್ರೀಮಂತಗೊಳಿಸಿರೋ ಯಾವ ವ್ಯಕ್ತಿನೇ ನಾವು ದೊಡ್ಡವರು, ಯಾವುದೇ ವ್ಯಕ್ತಿಯಲ್ಲಿ ಅಂತವ್ರ ಬಗ್ಗೆ ನಾವು ತಿಳ್ಕೋಬೇಕು. ಮಕ್ಕಳು ಅಂತವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿ ಇವತ್ತು ನಾವು ಯಾರೋ ದೊಡ್ಡ ಅಂಬಾನಿ ಬಗ್ಗೆ ನಾವು ಹೇಳೋದು ಬೇಕಾದ್ರೆ ಇದ್ದಾರೆ, ನಮಗೇನು ಮುಖ್ಯ ಆಗಲ್ಲ. ನಮಗೆ ನಮ್ಮ ನಡುವೆ ನಮ್ಮ ಜೀವನಕ್ಕೆ ಒಂದಿಷ್ಟು ಕೊಡುಗೆಗಳನ್ನು ಕೊಟ್ಟಂತ ವ್ಯಕ್ತಿಗಳನ್ನ ಸ್ಮರಿಸಿಕೊಳ್ಳೋದು, ಅವರನ್ನು ನೆನಪಿಸಿಕೊಳ್ಳೋದು ಬಹಳ ಮುಖ್ಯ. ಖಂಡಿತ. ಹಾಗಾಗಿ ಅವ್ರ ಬಗ್ಗೆ ಪುಸ್ತಕ ಬರೀಬೇಕು ಅಂತ ಹೇಳಿ ಒಂದು ಅದ್ಭುತ ಜೀವನ, ಅದ್ಭುತ ಜೀವನ. ಅದನ್ನು ಬರದೆ ಹಾಡು ಕಡಿಮೆಯ ಹಾಡು ಹಾಕಿ ಸರ್. ಒಬ್ರು ನಿಮ್ಮ ಆತ್ಮೀಯರೊಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡಿ ಮತ್ತೆ ಮಾತು ಮುಂದುವರ್ಸೋಣ ಸರ್. ಖಂಡಿತ. ಆಯ್ತು ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ನಿಮ್ಮ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ. ಹಲೋ, ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಇಂದು ನಿಮ್ಮ ಆತ್ಮೀಯರಿದ್ದಾರೆ, ಗಜಾನನ ಶರ್ಮಾ ಸರ್ ಇದ್ದಾರೆ, ಅವರೊಂದಿಗೆ ಮಾತನಾಡಿ ಅವರು ನೀವು ಯಾರು ಅಂತ ಹೇಳ್ತಾರೆ ನೋಡೋಣ ಸರ್. ಹೌದು, ಹೌದಾ? ಆಗ್ಲಿ. ಹೌದು ಸರ್. ಹೌದಾ? ಮಾತಾಡಿ ಸರ್. ಹೌದು ಸರ್. ನೀವು ಕಂಡ ನಿಮ್ಮ ಅವರು ಕೊಲೀಗ್ ಹೇಗಿದ್ದಾರೆ ಸರ್? ಅವ್ರ ಬಗ್ಗೆ ಮಾತಾಡಿ ಸರ್. ನಮಸ್ತೆ ಸರ್. ಸರ್, ನಾನು ನಮ್ಮ ಶರ್ಮಾ ಸರ್ ಬಗ್ಗೆ ಏನು ಹೇಳಲಿಕ್ಕೆ ಅಂತ ಗೊತ್ತಾಗೋದಿಲ್ಲ. ಅವರು ನಮ್ಮ ಹಿರಿಯರು, ಗುರುಗಳು, ಮತ್ತೆ ಆತ್ಮೀಯರು ಅಂತ ಹೇಳಿದ್ರೆ ನಮ್ಗೆ ಒಂದು ಸೌಭಾಗ್ಯದ ವಿಚಾರ ಆಗಿದೆ ಸರ್. ಅವರು ಅತ್ಯಂತ ಸಂವೇದನಾಶೀಲರು, ಪ್ರಾಮಾಣಿಕರು, ದಕ್ಷರು ಮತ್ತೆ ಸೌಜನ್ಯಶೀಲರು ಸರ್. ಅವರು ಕೆಲವು ಎಷ್ಟೊಂದು ಗುಣಗಳು ನಮ್ಗೆ ನಿಜವಾಗ್ಲೂ ಆದರ್ಶಪ್ರಾಯ ಮತ್ತೆ ಅನುಕರಣೀಯ ಸರ್. ಅವು ಮುಖ್ಯವಾಗಿ ಏನಂದ್ರೆ ಸರ್, ಅವರು ನಾವು ಯಾರು ಕೇಳ್ದೇನೆ ಕೂಡ ಅವರು ಇತಿಮಿತಿನಲ್ಲಿ ಅವರು ನಿಜವಾಗ್ಲೂ ಜಿನೈನ್ ಅಂತ ಅನ್ಸಿದ್ರೆ ಅವರು ಇತಿಮಿತಿನಲ್ಲಿ ಪ್ರಾಮಾಣಿಕವಾಗಿ ಸಹಾಯ ಮಾಡಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ರು. ಇನ್ನು ನನಗೆ ಹೆಚ್ಚಿನ ಒಂದು ಗುಣ ಏನು ಅಂತಂದ್ರೆ, ಯಾವ್ದೇ ಒಂದು ನಿಷ್ಠುರವಾದ ಒಂದು ವಿಚಾರನ ಎದುರುಗಡೆ ಇರೋ ವ್ಯಕ್ತಿಗೆ ಹೇಳ್ಬೇಕಾದ್ರೆ ಅದು ಎಲ್ಲರಿಗೂ ಬರೋದಿಲ್ಲ ಸರ್. ಅವ್ರ ಮನ್ಸು ನೋಯ್ದೆ ಹೇಳುವಂತ ಮನ್ಸು ಅವ್ರದ್ದು ಬಹಳ ಅಪರೂಪ. ನಗ್ನಗ್ತಾನೆ ಅವ್ರಿಗೆ ಮಾತಾಡಿ ವಿಷಯನ ಮಂದಟ್ ಮಾಡಿ ನೋವಾಗದೆ ಹೇಳ್ತಾ ಇದ್ರು. ಆಮೇಲೆ ಯಾವ್ದೇ ಒಂದು ವಿಚಾರ ಕೂಡ ಅದು ಕೂಲಂಕುಷವಾಗಿ ತಿಳ್ಕೊಂಡು ಮೇಲಿನವ್ರಾಗ್ಲಿ ಕೆಳಗಿನವ್ರಿಗೆ ಆಗ್ಲಿ ಮೇಲಿನವ್ರಿಗೆ ವಿಚಾರ ಭೇದಾಭಿಪ್ರಾಯ ಇದ್ರೂ ಸಹಿತ ಅವ್ರಿಗೆ ಸರಳವಾದ ರೀತಿನಲ್ಲಿ ಹೇಳಿ ಅವ್ರಿಗೆ ಮಂದಟ್ ಮಾಡಿಸ್ತಾ ಇದ್ರು. ಕಿರಿಯರಿಗೆ ಅಷ್ಟೇ ಪ್ರೀತಿಯಾಗಿ ಹೇಳ್ಕೊಟ್ಟು ಮಾಡ್ತಾ ಇದ್ರು ಸರ್. ಆ ತರ ಕಲೆ ಎಲ್ಲರಿಗೂ ಒಗ್ಗೂಡೋದಿಲ್ಲ ಸರ್. ಆ ತರ ವಿಚಾರಗಳು ಅವರು ಹೇಳೋದಕ್ಕೆ ಬಹಳಷ್ಟಿದೆ. ಅವರು ನಮ್ಮ ಆತ್ಮೀಯರು ಅಂತ ಹೇಳೋದನ್ನೇ ನಮ್ಮ ಸೌಭಾಗ್ಯ ಸರ್. ಹೌದು ಸರ್, ಖಂಡಿತ ಸರ್. ಆಗಲಿ ಸರ್, ಒಳ್ಳೆ ಮಾತಾಡಿದ್ರಿ. ನಿಮ್ಮ ಮಿತ್ರರ ಬಗ್ಗೆ, ಅವರ ಬಗ್ಗೆ ಮಾತಾಡಿದ್ರಿ. ಹಿರಿಯರು ತಾವು ಹೇಳಿದ್ರಿ, ಹಿರಿಯರು ಮತ್ತು ಅವರ ಕೆಲವು ಗುಣಗಳನ್ನು ತಾವು ತಿಳಿಸಿದಿರಿ. ಯಾಕಂದರೆ ತಾಳ್ಮೆಯ ವ್ಯಕ್ತಿತ್ವ ನೀವು ಹೇಳಿದಂತೆ. ಅದೇ ರೀತಿ ಭಾಳ ಖುಷಿಯಾಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಆಗಲಿ ಸರ್. ಸರ್, ರಾಘಣ್ಣ ಅವ್ರ ಬಗ್ಗೆ ನಾವು ಮಾತಾಡ್ತಿದ್ವಿ. ಹಾಗೆ ಆ ಪುಸ್ತಕವನ್ನು ಬರೆದ್ರಿ. ಆದರೆ ಡಾಕ್ಟರ್ ವಿಶ್ವೇಶ್ವರಯ್ಯರ ಬಗ್ಗೆ ಬರಿಬೇಕಾದ್ರೆ ಭಾಳ ಕಷ್ಟ ಇದೆ ಸರ್. ಅಂದರೆ ಹಾಗಂತಲ್ಲ, ಈ ರಾಘಣ್ಣವರು ನಿಮ್ಮ ಜಿಲ್ಲೆಯವರು, ಅವ್ರ ಬಗ್ಗೆ ಹೇಗಾರು ತಿಳ್ಕೊಳ್ಬೋದು. ವಿಶ್ವೇಶ್ವರಯ್ಯರವ್ರನ್ನ ಬರೀಬೇಕಂದ್ರೆ ಭಾಳ ಒಂದು ದೊಡ್ಡ ಇದು ಬೇಕು, ಶಕ್ತಿ ಬೇಕು ಸರ್. ಅದನ್ನ ಬಗ್ಗೆ ಒಂದೆರಡು ಮಾತಲ್ಲಿ ತಿಳಿಸಿ ಸರ್. ಅದು ನಾವು ಯೋಗದಲ್ಲಿ ಕೆಲಸ ಮಾಡುವಾಗ ಯೋಗ ಪ್ರಾಜೆಕ್ಟಿನ ಆರಂಭದಲ್ಲಿ ಅವರು ಕನಸು ಕಂಡಿದ್ದರು. ಯೋಗ ಪ್ರಾಜೆಕ್ಟ್ ಅವಾಗಿಂದಲೂ ನಮ್ಗೆ ವಿಶ್ವೇಶ್ವರಯ್ಯ ಜೊತೆಗೆ ವಿಶ್ವೇಶ್ವರಯ್ಯ ಸಮಯ ಪಾಲನೆ, ವಿಶ್ವೇಶ್ವರಯ್ಯ ಶಿಸ್ತು, ವಿಶ್ವೇಶ್ವರಯ್ಯ ಅಂತ ಪ್ರತಿಭೆ, ವಿಶ್ವೇಶ್ವರಯ್ಯ ಬದ್ಧತೆ ಅದೆಲ್ಲ ಗೊತ್ತಿರೋದ್ರಿಂದ ನನಗೆ ಇಂಗ್ಲಿಷಿನಲ್ಲಿ ಕನ್ನಡಕ್ಕೆ ಬರಲೇ ಇಲ್ಲ. ಯಾರು ಮಾಡಿರ್ಲಿಲ್ಲ. ತುಂಬಾ ಬೇಜಾರಾಯ್ತು. ಕನ್ನಡಕ್ಕೆ ತರ್ಜುಮೆ ಮಾಡಿದೆ. ಆಮೇಲೆ ಅವ್ರ ಬಗ್ಗೆ ಇನ್ನೂ ಪುಸ್ತಕ ಬರೆದೆ. ವಿದ್ಯಾನಿಲಯದ ರೂವಾರಿ
ಸರ್ ವಿಶ್ವೇಶ್ವರಯ್ಯ ಅಂತ. ನನಗೆ ಒಂಥರ ವಿಶ್ವೇಶ್ವರಯ್ಯ ಅನ್ನೋದು ದೊಡ್ಡ ಆದರ್ಶ. ಯಾಕಂದ್ರೆ ವಿಶ್ವೇಶ್ವರಯ್ಯ ಈ ನಾಡಿನಲ್ಲಿ ಓಡಾಡಿರುವುದೇ ನಮ್ಗೆ ಇವತ್ತು ಕೂಡ ಹೆಮ್ಮೆ ಆಗುತ್ತೆ. ಹೌದು, ನಿಜವಾಗಿ ಪ್ರೇರಣೆ ಹೌದು ಅಂತ ವ್ಯಕ್ತಿತ್ವ. ಹಾಗಾಗಿ ಇದ್ರ ಬಗ್ಗೆ ನಾನು ಬಹಳಷ್ಟು ಪುಸ್ತಕಗಳನ್ನು ಓದಿ ವಿಶ್ವೇಶ್ವರಯ್ಯನವರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅಷ್ಟು ಅವ್ರ ಬಗ್ಗೆ ಒಂದು ಹೌದು ಹೌದು ಬಹಳ ಖುಷಿ. ಖಂಡಿತ ನಮ್ಮ ಭಾಗ್ಯಶಿಕ್ಷೆ, ನಮ್ಮ ನಾಡಿನ ಭಾಗ್ಯಶಿಕ್ಷೆ. ಹೌದು ಆಗ್ಲಿ ಸರ್. ಅಂತವ್ರನ್ನ ಜೊತೆಗೆ ಹೌದು ಅವರು ಕೂಡ ವಿಶ್ವೇಶ್ವರಯ್ಯನವರ ಸಮತೂಕದವರು. ಅವರು ಕೂಡ ದಿವಾನರಾಗಿ ಈ ನಾಡನ್ನು ಹಾಗಾಗಿ ಅವರಿಬ್ಬರ ಆತ್ಮಹತ್ಯೆಗಳಿಗೆ ನಾನು ಕನ್ನಡಕ್ಕೆ ಅನುವಾದ ಮಾಡಿದೆ. ಖಂಡಿತ ಸರ್, ಬಹಳ ಖುಷಿ ಆಯಿತು. ಕನ್ನಡಿಗರು ಕೂಡ ಅವ್ರ ಬಗ್ಗೆ ತಿಳಿಯುವಂತಾಯಿತು. ಇಂಗ್ಲೀಷ್ ಎಲ್ಲರಿಗೂ ಬರುವುದಿಲ್ಲ, ಆದರೆ ಕನ್ನಡದಲ್ಲಿ ನೀವು ಬರೆದ ಕಾರಣ ಅವರ ಬಗ್ಗೆ ಕನ್ನಡಿಗರಿಗೆ ಕೂಡ ತಿಳಿಯುವಂತಾಯಿತು. ಅನುವಾದ ಮಾಡಿದ್ದಕ್ಕೆ ನಮಗೆ ನಾವು ನಿಜವಾಗಿ ಹೆಮ್ಮೆ ಪಡ್ತೇವೆ, ನಿಮ್ಮ ಬಗ್ಗೆ ಕೂಡ ಹೆಮ್ಮೆ ಪಡ್ತೇವೆ. ಅದೇ ಸರ್, ಇನ್ನೊಂದು ಕೃತಿ ಅವರು ಹೇಳಿದರು, ದೇವೇಂದ್ರ ಸರ್ ಅವರು ಹೇಳಿದರು, ಚೆನ್ನ ಭೈರಾದೇವಿ ಎನ್ನುವಂಥ ಒಂದು ಕೃತಿ, ಅದರ ಬಗ್ಗೆ ಒಂದೆರಡು ಮಾತು ಸರ್. ಚೆನ್ನ ಭೈರಾದೇವಿ ಇಡೀ ಕರ್ನಾಟಕ ಅಥವಾ ಇಡೀ ಕನ್ನಡ ನಾಡು ಮರಿಲಾರದ ಕೂಡದಂತ ಒಂದು ವ್ಯಕ್ತಿತ್ವ. ಈಗ 200 ವರ್ಷಗಳಿಂದ 54 ವರ್ಷಗಳಷ್ಟು ಕಾಲ ದೀರ್ಘಕಾಲ ರಾಜ್ಯ ಇಡೀ ಯುರೋಪಿನ ಸಾಂಬಾರ ಪದಾರ್ಥಗಳ ವ್ಯವಹಾರವನ್ನು ನಿಯಂತ್ರಣದಲ್ಲಿಟ್ಟಿದೆ. ಒಂದು ಮದುವೆ ಆಗಲ್ಲ, ಈ ನಿಮ್ಮ ಕುಂದಾಪುರದಿಂದ ಹಿಡಿದು ಕಾರವಾರ ತನಕ, ಇಲ್ಲಿ ಕೆಲವೆಯಿಂದ ಹಿಡಿದು ಅರವತ್ತು ತನಕ ಅವಳ ರಾಜ್ಯ ಅತ್ಯಂತ ಶ್ರೀಮಂತವಾದ ರಾಜ್ಯ. ಅವರು ವಿಜಯನಗರದಲ್ಲಿ ಕೂಡ ಅತ್ಯಂತ ಅತ್ಯಂತ ಬದ್ಧತೆಯಿಂದ, ಅತ್ಯಂತ ಪ್ರೀತಿಯಿಂದ ಜನಗಳನ್ನ ಆಳಿರುವಂತ ಒಂದು ಇದು ನಿಜ ಹೇಳಬೇಕಂದ್ರೆ ಅಂತಹ ರಾಣಿ ಅಪರೂಪ. ಅಮೆರಿಕದಕ್ಕೆ ನಾನು ಕಳೆದ ವರ್ಷ ಅಮೆರಿಕಕ್ಕೆ ಹೋದಾಗೆ ಪ್ರೊಫೆಸರ್ ಓಜವಸ್ತಿ, ಡಾಕ್ಟರ್ ಓಜವಸ್ತಿ ಅಂತ ಅವ್ರು ಹೇಳ್ತಿದ್ರು, ವಿಕ್ಟೋರಿಯಾ ಮಹಾರಾಣಿ ಇಂಗ್ಲೆಂಡಿನ ಅವರಿಗಿಂತ ಮಿಗಿಲಾದ ವ್ಯಕ್ತಿತ್ವ ಇರೋದು ಕನ್ನಮೈರಾದೇವಿ. ದುರದೃಷ್ಟ ಏನಂತಂದ್ರೆ ನಮ್ಮಲ್ಲಿ ನಮ್ಮ ಇತಿಹಾಸ ಆಕೆ ಮರ್ತದೆ, ಆಕೆ ಪೂರ್ಣ ಮರ್ತದೆ. ಅದು ನಮ್ಮೂರೆಲ್ಲ ಅವಳ ಯೋಗಕ್ಕೆ ಮೊದಲು ಸ್ವಲ್ಪ ಜನ ಬರ್ತಿದ್ರು, ಯೋಗ ಜನ ಬರ್ತಾರೆ. ಯಾಕಂದ್ರೆ ಅವಳ ಊರಿನ ನೆನಪಿದೆ, ನಾವು ಯೋಗ ಹೇಳ್ತಿರಲಿಲ್ಲ. ಹಾಗಾಗಿ ಆ ವ್ಯಕ್ತಿತ್ವವನ್ನ ನೆನಪಿಸಬೇಕು ಜನಕ್ಕೆ ಎನ್ನುವ ಕಾರಣದಿಂದ ಅವ್ರ ಬಗ್ಗೆ ಬರ್ತೀರಿ. ಅತ್ಯಂತ ಜನಪ್ರಿಯ. ನೀವು ಇನ್ನೊಂದು ಬೇಕಂದ್ರೆ ಆಗಿದ್ರು ಹಾಗೆ ಇದು ಮುಂಚೆ ವೀರೇಂದ್ರ ಕೂಡ ಹೊರಟಿದ್ದಾರೆ. ಅದು ಗುಣ ಕೈಗೂಡಿಲ್ಲ, ಪ್ರಯತ್ನ ನಡೀತಾ ಇದೆ. ಅದಾವ ನಂತರ ಚೆನ್ನಭೈರಾದೇವಿಯ ಬಗ್ಗೆ ಮಾರ್ಕ್ ಮಾಡಬೇಕು. ಯಾಕಂದ್ರೆ ಅದೊಂದು ಅದ್ಭುತವಾದ ಜೈನ ರಾಣಿ. ಮತ್ತೆ ಈ ನಾಡಿಗೆ ತುಂಬಾ ಕೊಡುಗೆ ಕೊಟ್ಟು ನಮ್ಮ ದಾಲ್ಚಿನ್ನಿ, ನಮ್ಮ ಕಾಳುಮೆಣಸಿಗೆಲ್ಲ ಬೆಲೆ ಕೊಟ್ಟವಳು. ಅವಳ ಬಗ್ಗೆ ಬರ್ತೇನೆ. ಹೌದು ಸರ್, ಖಂಡಿತ ಖಂಡಿತ ಸರ್, ಖಂಡಿತ ಸರ್. ಅದೇ ರೀತಿ ತಾವು ಸಾಹಿತಿಗಳಾದರೂ ಕೂಡ ಚಿತ್ರರಂಗಕ್ಕೆ ಬಂದಿರ್ತಾವೆ. ದ್ವೀಪ ಮತ್ತು ನಾಯಿ ನೆರಳು ಚಿತ್ರಕ್ಕೆ ಸಂಭಾಷಣೆ ತಮ್ಮದೇ, ಸಂಭಾಷಣೆ ಬರೆದವರು ತಾವು. ಈ ಅನುಭವ ನಿಮಗೆ ಹೊಸತು, ಅದು ನಿಜವಾಗಿ. ಆ ಅನುಭವ ನಿಮಗೆ ಅಂದರೆ ನಿಮಗೆ ಹೊಸತಲ್ಲ, ಯಾಕಂದರೆ ರಂಗಭೂಮಿಯಲ್ಲಿ ನೀವು ಇದ್ದವರು. ಅದೇ ರೀತಿ ಮಕ್ಕಳಿಗೆ ನಾಟಕ ಬರೆದವರು, ದೊಡ್ಡವರಿಗೂ ಕೂಡ ನಾಟಕ ಬರೆದವರು. ಆದ್ದರಿಂದ ಇದು ನಿಮಗೆ ಹೊಸತೇನಲ್ಲ. ಆದರೆ ಇವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಂಥ ಬಗ್ಗೆ, ಅದೇ ರೀತಿ ಈ ಉತ್ತಮ ಚಿತ್ರಗಳದು ಎರಡು, ಯಾಕಂದರೆ ಅವಾರ್ಡ್ ವಿನ್ನಿಂಗ್ ಚಿತ್ರಗಳದು ಎರಡು, ದ್ವೀಪ ಮತ್ತು ನಾಯಿ ನೆರಳು. ಇದ್ರ ಬಗ್ಗೆ ಒಂದೆರಡು ಮಾತಾಡಿ ಸರ್. ಎರಡು ಚಿತ್ರಗಳು ಗಿರೀಶ್ ಕಾಸರವಳ್ಳಿ ಅವರು ನಿರ್ದೇಶನ ಮಾಡಿರುವಂಥದ್ದು. ನನಗೆ ನಾನು ನಾಟಕಗಳ ಬೆಳ್ಳಿ ಬೆಳಕಿನ ಹಿಂದೆ ಅಂತ ನಾಟಕ ಇರುತ್ತಲ್ಲ, ಆ ನಾಟಕ ಶರಾವತಿ ಹಿಂದಿರಿ, ದ್ವೀಪ ನಾಡಿಸುವ ಅವರ ಕಾದಂಬರಿ. ಆ ಕಾದಂಬರಿಯನ್ನು ಬರೆಯುವಾಗ ಸ್ಥಳೀಯವಾದ ಒಂದು ಭಾಷೆ ಇದು ಇರಬೇಕು ಅಂತೇಳಿ ಅವರು ನನ್ನ ಸ್ನೇಹಿತ ಸಜೆಸ್ಟ್ ಮತ್ತೆ ಇವರು ಗಿರೀಶ್ ಕಾಸರವಳ್ಳಿ ಅವರು ನನ್ನನ್ನು ಈ ತರ ಮಾಡ್ಬೋದಾ, ಅದು ಜಯಂತ ಕಾಕಿಣಿ ಅವ್ರ ಜೊತೆಗೆ ಸಂಭಾಷಣೆಗೆ ಮೊದಲು ಅಗ್ರಿಮೆಂಟ್ ಆಗಿದೆ. ಅವರು ಆಗ ಮುಂಬೈನಲ್ಲಿ. ಹಾಗೆ ಅವ್ರಿಗೆ ಈ ಸ್ಥಳೀಯವಾದ ಬೇಕಾಗಿದ್ದರಿಂದ ನಾನು ಜಯಂತ ಕಾಕಿಣಿ ಇಬ್ಬರು ಸೇರಿ ಸಂಭಾಷಣೆ, ಇಬ್ಬರು ಸೇರಿ. ಹೌದೌದು. ಆಮೇಲೆ ನಾಯಿಗಳು ಮಾಡುವಾಗ ಅದು ಭೈರಪ್ಪನವರು ಮಾಡುವಾಗ ಪೂರ್ಣ ಸಂಭಾಷಣೆಯನ್ನು ನಾನೇ ಮಾಡಿದೆ. ನೀವು ಬರ್ದ್ರಿ. ಗಿರೀಶ್ ಕಾಸರವಳ್ಳಿ ಅವ್ರಿಗೆ ಆಗಿದೆ. ಆಮೇಲೆ ಕೂಡ ಮುಂದುವರಿಬಹುದಾಗಿತ್ತು. ಆದ್ರೆ ನನ್ನ ವೃತ್ತಿ ಜೀವನಕ್ಕೆ ನಾನು ಆಗ ಶಿವಮೊಗ್ಗದಲ್ಲಿದ್ದೆ. ಬೆಂಗಳೂರಿಗೆ ಓಡಾಡೋದೆಲ್ಲ ಕಷ್ಟ ಆಗ್ತಿತ್ತು. ಜೊತೆಗೆ ನನಗೆ ನನ್ನ ವೃತ್ತಿ ಬಗ್ಗೆ ಬಹಳ ಪ್ರೀತಿ ಇತ್ತು, ಬಹಳ
ನಾನು ಅದು ಅಲ್ಲಿ ಯಾಕಂದ್ರೆ ನನಗೆ ಅನ್ನ ಕೊಡುವ ದಾರಿಯಾಗಿ ಹಾ ಅದಕ್ಕೆ ದ್ರೋಹ ಮಾಡಬಾರ್ದು, ಅದಕ್ಕೆ ನಾನು ಸುಮ್ಮನೆ ಈ ಸಿನಿಮಾದಲ್ಲಿ ಏನೋ ಮಾಡ್ತೀನಿ ಅಂತ ಓಡಾಡಬಾರ್ದು ಅಂತ ಬಿಟ್ಟುಬಿಟ್ಟೆ. ನನ್ನ ವೃತ್ತಿಗೆ ಸೀಮಿತ ಆಗ್ತದೆ. ನಾನು ಕಾದಂಬರಿಗಳನ್ನೆಲ್ಲ ಬರೆದು ನಾನು ವೃತ್ತಿಯಿಂದ ರಿಟೈರ್ ಆಗ. ಯಾಕೆಂದ್ರೆ ನನ್ನ ಸಮಯ ಸಿಗುದು. ಹೌದು ಸರ್, ಬಿಡಬೇಕು. ಜೊತೆಗೆ ಮನಸ್ಸು ವೃತ್ತಿ ನಮ್ದು ಪ್ಯೂರ್ ಟೆಕ್ನಿಕಲ್ ಕೆಲಸ ಆಗಿದೆ. ಹೌದು. ಅದಕ್ಕೆ ನಾವು ಮೈಂಡ್ ಅಲ್ಲಿ ಬಹಳ ಹೌದು ಸರ್, ಪ್ರೊಡಕ್ಷನ್ ಫೀಲ್ಡ್ ಆಗಿದೆ. ಹೌದು ಸರ್, ಹಂಗಾಗಿ ಹೆಚ್ಚಿಗೆ ಹೌದು. ಹಾ ಆದ್ರೆ ಹೌದು ಯಾಕಂದ್ರೆ ಗಿರೀಶ್ ಕಾಗೋಡಿ ಅಂತ ಮಹಾನುಭಾವರ ಜೊತೆ ಕೆಲಸ ಮಾಡೋದು ಸೌಭಾಗ್ಯ ಅಲ್ಲ. ಹೌದು, ನಿಜವಾಗಿ ಸರ್, ಖಂಡಿತ ಒಂದು ಅರ್ಥಪೂರ್ಣ ಚಿತ್ರವನ್ನು ನೀಡ್ತಾರೆ ಅವರು. ಮತ್ತೆ ಒಂಥರ ಬೇರೆ ಇರುವ ವಾಸ್ತವ ವಿಷಯವನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಒಂದು ಉತ್ತಮ ನಿರ್ದೇಶಕರು. ಕನ್ನಡ ನಾಡು ಕಂಡ ಅಂದ್ರೆ ನಮ್ಮ ಭಾರತೀಯ ಚಿತ್ರರಂಗ ಕಂಡ ಉತ್ತಮ ನಿರ್ದೇಶಕರು ಗಿರೀಶ್ ಕಾರ್ನಾಡ್. ಅವರದ್ದು ಎರಡು ಮಾತಿಲ್ಲ ಸರ್. ಅದೇ ರೀತಿ ಸರ್, ತಾವು ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋದಂಥ ಪರಿ ಅದರ ಒಂದು ವಿಷಯವನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಸರ್. ಹೋಗಿದ್ದಲ್ಲ, ನಾನು ಅಮೆರಿಕಕ್ಕೆ ನನ್ನ ಶ್ರೀಮತಿ ಹೋಗಿದ್ದು. ನಮ್ಮ ಮನೆಯವರ ಅಕ್ಕನ ಮಗ ಇದ್ದ, ಸ್ನೇಹಿತರೆಲ್ಲ ತುಂಬಾ ಇದ್ರು. ಈಗ ರಿಟೈರ್ ಆಗಿದ್ದೀವಿ, ಈಗ ಯಾವಾಗ ಅದೇ ಸಂದರ್ಭದಲ್ಲಿ ನಾನು ಯೋಗದಲ್ಲಿ ಮಕ್ಕಳ ಹೇಳ್ಕೊಟ್ಟಿದ್ದ ಹೆಣ್ಮಗಳಲ್ಲಿ ಇತ್ತು. ನಮ್ಮ ಇಲ್ಲಿ ಕನ್ನಡ ಸಂಘ ಇದೆ, ಅಲ್ಲಿ ಅಮೆರಿಕದ ಈ ಇದೇನಿದೆ ಕನ್ನಡ ಸಮ್ಮೇಳನ ಅಧ್ಯಕ್ಷರು ಸಿಕ್ಕರು. ಅವರಿಗೂ ತುಂಬಾ ಸಂತೋಷ ಆಗಿದೆ. ನೀವು ಬನ್ನಿ ಅಂತ ಹೇಳಿದೆ. ಡಾಕ್ಟರ್ ಶಿವರಾಜ್ ಇವರೆಲ್ಲ ಬಂದಿದ್ದಾರೆ, ಗೆಸ್ಟ್ ಆಗಿ ನೀವು ಬನ್ನಿ ಅಂತ. ಏನೋ ಅಲ್ಲಿ ಅಲ್ಲೇ ಅವತ್ತು ಕನ್ನಡ ಸಮ್ಮೇಳನ ದೊಡ್ಡ ಹೋಟೆಲ್ ಕೊಟ್ಟು ಹೋಗೋದು ಆಗ್ತಿರ್ಲಿಲ್ಲ. ಒಂದು ಅವಕಾಶ ಕನ್ನಡ ಅವಕಾಶ ಬಹಳಷ್ಟು ಜನ ಇಲ್ಲಿಂದ ಹೋದವರು. ನಾವು ಅಂತೀವಿ ಅಮೆರಿಕಕ್ಕೆ ಬರೀ ದುಡ್ಡಿಗಾಗಿ ಹೋಗ್ತಾರೆ, ಬರೀ ರಜಾ ಮಾಡಕ್ ಹೋಗ್ತಾರೆ ಅಂತ. ಬಟ್ ನಮಗಿಂತ ಹೆಚ್ಚು ಕನ್ನಡವನ್ನು ತಿಳಿಸುವಂತ, ನಮ್ಮಷ್ಟೇ ಕನ್ನಡವನ್ನ ಉಸಿರಾಡುವಂತ ಜನ ಅಲ್ಲೂ ಇದ್ದಾರೆ. ನಮ್ಮವರೇ ಎಲ್ಲ ಇದ್ದಾರೆ. ನಾವು ಎಷ್ಟೋ ಜನರನ್ನ ಅಪಾರ್ಥ ಮಾಡ್ಕೊಂಡ್ಬಿಡ್ತೀವಿ ಜೀವನದಲ್ಲಿ. ಅವರಿಗೆ ಬಟ್ ಅಲ್ಲೂ ಅದೇ ಪ್ರೀತಿಯಿಂದ, ಅದೇ ಒಂದು ಆತ್ಮೀಯತೆಯಿಂದ ನಮ್ಮನ್ನ ನೋಡ್ಕೊಂಡ್ರು. ಮತ್ತೆ ಕನ್ನಡ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಾಯ್ತು. 3 ದಿನದ ಕಾರ್ಯಕ್ರಮ. ಅದಕ್ಕೆ ನನಗೊಂದು ಅತಿಥಿಯಾಗುವಂತ ಅವಕಾಶ ಆಗಲಿ ಸರ್. ಹೌದೌದು, ಅದು ಬಯಸದೆ ಬಂದ ಭಾಗ್ಯ ಅಲ್ಲ ಸರ್. ಅದೇ ರೀ ಸರ್, ತಮಗೆ ನಿಮ್ಮ ಈ ಸಾಹಿತ್ಯ ಪಯಣದಲ್ಲಿ ತಮ್ಮ ನರಸಿ ಬಂದಂಥ ಕೆಲವು ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಅಂದರೆ ಬಹಳಷ್ಟಿದೆ. ಅದರಲ್ಲಿ ಕೆಲವನ್ನ ನೀವು ನೆನಪಿಟ್ಟು ಒಂದೆರಡು ಹೇಳಬೇಕಾದ್ರೆ ಯಾವುದೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲ, ನನಗೆ ಪ್ರಶಸ್ತಿಗಳು ಬಂತು. ನಾನು ರಾಘಣ್ಣನ ದತ್ತಿಕೆರೆ ರಾಘಣ್ಣ ಅಂತ ಹೇಳ್ತಾರಲ್ಲ, ನಾಡು ಕಣಿವೆ ಹಾಡುವಕ್ಕಿ, ಕನ್ನಡ ದತ್ತಿ ಬಹುಮಾನ, ಕನ್ನಡ ರಂಗಭೂಮಿಯ ಸುವರ್ಣ ರಂಗಭೂಮಿ ಪ್ರಶಸ್ತಿ ಸಿಕ್ತು ನಾಟಕಗಳಲ್ಲಿ. ಜೊತೆಗೆ ಶಿವರಾಮ್ ಕಾರಂತ ಪ್ರಶಸ್ತಿ ಸಿಕ್ತು. ಆಮೇಲೆ ವರ್ಧಮಾನ ಆಮೇಲೆ ದಳಗರಾಜ ಪ್ರಶಸ್ತಿ. ಈ ತರ ಇಷ್ಟೆಲ್ಲ ಪ್ರಶಸ್ತಿಗಳು ಸಾಹಿತ್ಯ ಕರೆದ ಮೇಲೆ ಈಗಂತೂ ತುಂಬಾ ಪ್ರಶಸ್ತಿಗಳಿರಲಿಲ್ಲ. ಹೌದು ಸರ್, ಖಂಡಿತ ಸರ್, ಖಂಡಿತ ಭಾಳ ಖುಷಿ ಆಗ್ತದೆ. ಅದೇ ರೀತಿ ನಾವು ಅಂದರೆ ನಮ್ಮ ಈ ಸಂದರ್ಶನದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಅಂದರೆ ಬಹಳಷ್ಟು ವಿಷಯಗಳು ತಮ್ಮೊಂದಿಗೆ ಮಾತನಾಡಿದ್ದೇವೆ, ಇನ್ನೂ ಭಾಳಷ್ಟು ಇದೆ. ಆದರೆ ನಮ್ಮ ಒಂದು ವೇಳೆಯ ಮಿತಿಯಲ್ಲಿ ನಾವು ಅದೇ ರೀತಿ ತಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಕಲಾ ಪ್ರಪಂಚದ ಒಂದು ಊರು. ಸಾಹಿತಿಗಳಿರ್ಬೋದು, ಕಲಾವಿದರಿರ್ಬೋದು, ಸಂಗೀತಗಾರರು, ಎಲ್ಲ ಕಲಾವಿದರಲ್ಲಿ ಇದ್ದಾರೆ. ಮತ್ತು ಮಲೆನಾಡು ಒಂದು ಉತ್ತಮವಾದಂಥ ಒಂದು ಪ್ರದೇಶ, ಬಾಳಲಿಕ್ಕೆ, ಬದುಕಲಿಕ್ಕೆ ಮತ್ತು ಮನಸ್ಸಿಗೂ ಒಂದು ಮುದ ನೀಡುವಂಥ ಒಂದು ಸ್ಥಳದಿಂದ ತಾವು ಇದ್ದೀರಿ. ಮೂಲ ನಿಮ್ಮದು ಸಾಗರ ಅಂದ ಕೂಡ ನಿಮ್ಮ ಊರಿನ ಬಗ್ಗೆ ಒಂದೆರಡು ಮಾತಾಡಿ ಸರ್ ಸಂಕ್ಷಿಪ್ತವಾಗಿ. ನಮ್ಮೂರು ಹೆಸರು ಹುಕ್ಕುಲು ಅಂತ ಹಳ್ಳಿ. ನಮ್ಮ ಮನೆ ಎದುರಿಗೆ 2 ಕಿಲೋಮೀಟರ್ ನೀರು, ಕಲಕಲಲ್ಲಿ ಜಲಾಶಯದ ನೀರು. ನಮ್ಮ ಮನೆ ಹಿಂದೆ ಸುಮಾರು ಒಂದು 4-5 ಕಿಲೋಮೀಟರ್ ದೊಡ್ಡ ಕಾಡು, ಹೆದ್ದಾರಿ ಕಾಡು. ಅದೇ ಕಾಳುಮೆಣಸಿನ ರಾಣಿ, ಕಾಳುಮೆಣಸಿನ ದಾಟಿಸಿದಂತ ಕಾಡು. ನಡುವೆ ನಾವು 8-9 ಮನೆಗಳಷ್ಟೇ ಸಣ್ಣ ಹಳ್ಳಿ. ಅರ್ಧ ಮುಳುಗಿ ಅರ್ಧ ಉಳ್ಕೊಂಡಿದೆ. ಇವತ್ತು ಕೂಡ
6 ಕಿಲೋಮೀಟರ್ ನಡುವೆ ಬಸ್ ಇಲ್ಲ. ಆದ್ರೆ ಒಂದು ಊರಿಗೆ ಹೋಗೋಸ್ಕರ ನಮ್ಮ ಪುನರ್ವಸತಿ ಹಳ್ಳಿಗಳು ಬಹಳ ಒಂದು ಈ ಮಳೆ ತೊಂದರೆಗಳು ಇರ್ತವೆ, ಹೊರಗಡೆ ಕಷ್ಟ ಆದ್ರೆ ಮನಸ್ಸು ಒಂಥರ ಹೌದು, ಪ್ರಶಾಂತತೆ ಇದೆ. ನಿಮ್ಮಂತ ಕವಿಗಳಿಗೆ ಅಲ್ಲಿ ಸೂಕ್ತವಾದ ಜಾಗ. ಶುದ್ಧವಾದ ಗಾಳಿ, ಹೌದು ಹೌದು ಹೌದು. ಒಂಥರ ಅಲ್ಲಿ ನನ್ನ ತಮ್ಮ ಹೆಂಡತಿ ತಮ್ಮ ಮಗ ಇದ್ದಾರೆ. ನಾವು ಊರಿಗೆ ಹೌದು, ಖಂಡಿತ ಆಗಲಿ ಸರ್. ಹಾಂ, ಭಾಳ ಖುಷಿ ಆಯ್ತು ಸರ್, ತಮ್ಮೊಂದಿಗೆ ಮಾತನಾಡಿ ಭಾಳ ಖುಷಿ ಆಯಿತು. ಅದೇ ರೀತಿ ಸರ್, ಅಂದರೆ ವೀಕ್ಷಕರಿಗೆ, ಈ ಕಲಾಂತರಂಗದ ವೀಕ್ಷಕರಿಗೆ ಒಂದೆರಡು ಮಾತಾಡೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕಲಾಂತರಂಗದ ವೀಕ್ಷಕರಿಗೆ ಒಂದೆರಡು ಮಾತು. ಈಗ ಎಲ್ಲ ವೀಕ್ಷಕರನ್ನು ಸೇರಿಸಿ ಏನೋ ಒಂಥರ ಸಂದೇಶ ಹೇಳ್ತೀನಿ. ನಮಗೆ ಸಿಕ್ಕಿರೋದು ಒಂದು ಜೀವನ, ಖುಷಿಯಾಗಿ ಪ್ರೀತಿಯಿಂದ ಕಳೆಯೋಣ. ನಾವು ಜೊತೆಗೆ ಸ್ನೇಹಿತರಾಗೋದಕ್ಕೆ ಹೌದು, ಆದ್ರೆ ದ್ವೇಷಕ್ಕೆ ಒಂದೇ ಕಾರಣ. ಆದ್ರೆ ಒಂದು ಕಾರಣಕ್ಕಾಗಿ ದ್ವೇಷ ಪ್ರೀತಿಸುತ್ತಿರುವಂತಹ ಹಲವು ಕಾರಣಗಳನ್ನ ಬಳಸ್ಕೊಂಡು ಪ್ರೀತಿಯಿಂದ ಇರೋಣ. ಸಾಹಿತ್ಯದಲ್ಲಿ, ಸಂಗೀತದಲ್ಲಿ ಆಸಕ್ತಿ ಜೀವನವನ್ನ ಎಷ್ಟೋ ಒಂಥರ ಆತಂಕದಿಂದ ದುಗುಡ ದೂರ ಬರುತ್ತೆ. ಹಾಗಾಗಿ ಸಾಂಸ್ಕೃತಿಕವಾದ ಇವತ್ತು ಯಾರಿಗೆ ಸಮಾಜದಲ್ಲಿ ದುಡಿದು ತಿನ್ನವರಿಗೆ ಅವಕಾಶ ಇದೆ. ಹಾಗಾಗಿ ನಮ್ಮ ಪರಿಶ್ರಮಕ್ಕೂ ಸುಖ ಏನಿದೆಯೋ ಅದು ತುಂಬಾ ದೊಡ್ಡದು. ಆನಂದವಾಗಿ ಓದುತ್ತಾ ಬರೀತಾ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಸಾಧ್ಯವಾಗಿ ಬೇರೆಯವರಿಗೆ ಸಹಾಯ ಇರೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹೌದು ಸರ್, ಖಂಡಿತ ಸರ್. ಒಂದು ಚಿನ್ನ ಅಂತ ಮಾತಾಡಿದ್ರಿ ಕೊನೆಯಲ್ಲಿ. ಅದೇ ರೀತಿ ಅಂದರೆ ಉತ್ತಮ ಸಂದೇಶ ನೀಡಿದಿರಿ. ಇರುವುದು 4 ದಿನದ ಜೀವನ, ನಗು ನಗುತ್ತಾ ಖುಷಿಯಾಗಿರೋಣ. ದ್ವೇಷಕ್ಕೆ ಒಂದೇ ಕಾರಣ ಅಂದರೆ ಸಂತೋಷಕ್ಕೆ ಪ್ರೀತಿಸಲು ಹಲವಾರು ಕಾರಣಗಳಿದೆ. ಅದನ್ನು ನಿಜವಾಗಿ ಸರ್ ಭಾಳ ಖುಷಿ ಆಯಿತು. ಅದೇ ರೀತಿ ದೂರದ ಸಾಗರದಿಂದ, ಬೆಂಗಳೂರಿಂದ ನಮ್ಮೊಂದಿಗೆ ನೀವು ಆನ್ಲೈನಲ್ಲಿ ನಮ್ಮೊಂದಿಗೆ ಇಷ್ಟೊತ್ತು ಮಾತಾಡಿದಿರಿ. ನಿಮ್ಮ ಮನದ ವಿಷಯವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಮ್ಮ ಆತ್ಮೀಯರು ಕೂಡ ಕರೆ ಮಾಡಿ ನಿಮ್ಮೊಂದಿಗೆ ಮಾತನಾಡಿದರು. ಅದೇ ರೀತಿ ನಿಮಗೆ ಮುಂದೆ ನಿಮ್ಮ ಸಾಹಿತ್ಯ ಪಯಣದಲ್ಲಿ ಇನ್ನೂ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳು ತಮ್ಮನ್ನು ಅರಸಿ ಬರಲಿ. ಅದೇ ರೀತಿ ಮುಖ್ಯವಾಗಿ ತಮ್ಮಿಂದ ಹಲವಾರು ಭಕ್ತಿಗೀತೆಗಳು ಬರಲಿ ಎನ್ನುವಂಥ ಬೇಡಿಕೆ. ಅದೇ ರೀತಿ ಉತ್ತಮ ಅನುವಾದಗಳು ತಾವು ಮಾಡಿ, ಅದೇ ರೀತಿ ಹೊಸ ಒಂದು ಕವನ ಸಂಕಲನಗಳನ್ನ ಬಿಡುಗಡೆ ಮಾಡಿ ಎನ್ನುವಂಥ ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ ನಿಮಗೆ ಸರ್, ನಿಮಗೆ ನಮ್ಮ ಪ್ರೀತಿಯ ಧನ್ಯವಾದಗಳು ಸರ್. ನಿಮ್ಮ ಚಾನಲ್ ಆಗಲಿ ಸರ್, ಥ್ಯಾಂಕ್ ಯು ಸರ್. ಆಗಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ನಾಡಿನ ಖ್ಯಾತ ಸಾಹಿತಿಗಳು, ಅದೇ ರೀತಿ ರಂಗಭೂಮಿ ಕಲಾವಿದರು, ನಿರ್ದೇಶಕರು ಆಗಿರತಕ್ಕಂಥ ಡಾಕ್ಟರ್ ಗಜಾನನ ಶರ್ಮಾ ಅವರು. ಹಾಗೆ ಅವರೊಂದಿಗೆ ಮಾತಾಡಿದ್ವಿ, ಅವರ ಮನದ ವಿಷಯವನ್ನು ತಿಳಿದೀವಿ. ಅದೇ ರೀತಿ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.